ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನುಡಿ ಶ್ರೀ ಹಂಸ ನಡೆ. ಬನ್ನಿ ಕಥಾ ಸಂಗಮಕ್ಕೆ. ಕಥೆಗಳ ಮೂಲಕ ದೊಡ್ಡ ದೊಡ್ಡ ಸಂದೇಶವನ್ನು, ನೀತಿಗಳ ಸಾರವನ್ನು, ಕೋವಿದರು ನುಡಿದಂಥ, ಬುಧರು ನುಡಿದಂತಹ ಜ್ಞಾನವನ್ನು ನಾವೆಲ್ಲ ಅರಿಯಲಿಕ್ಕೆ ಇದೊಂದು ಸುಸಂಗಮ. ಒಂದು ಊರಲ್ಲಿ ಒಂದು 3 ಜನ ಸ್ನೇಹಿತರಿದ್ರು. ಅದಕ್ಕೆ ಸ್ನೇಹಿತರು ಇಬ್ಬರಾದರೆ ಸಾಕಾಗಲ್ವಾ ಅಂತ ಒಂದು ಪ್ರಶ್ನೆ. ಇಬ್ಬರು ಜಗಳ ಆಡಿದ್ರೆ 3ನೇವರು ಬಿಡಿಸ್ಲಿಕ್ಕಾದರೂ ಬೇಕಾಗುತ್ತೆ. ಹಾಗಾಗಿ 3 ಜನ ಸ್ನೇಹಿತರು ಬಹಳ ಒಳ್ಳೆಯದು ಅನಿಸುತ್ತೆ. ಒಂದೊಮ್ಮೆ 3 ಜನ ಜಗಳ ಆಡಿದ್ರು 4ನೇವನು ಬ್ಯಾಲೆನ್ಸ್ ಮಾಡಕ್ಕೆ ಬರುತ್ತೆ. 4ನೇವನಿದ್ರು ಏನು ಅಡ್ಡಿ ಇಲ್ಲ. ಹೀಗೆ 3 ಜನ ಸ್ನೇಹಿತರಿದ್ರು. ಅವರು ಎಂಥ ಸ್ನೇಹಿತರು ಅಂತಂದರೆ, ಗೆಳೆಯರು ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿದ್ದಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ನೇಹ ಅವರ ಒಳಗೆ. ಅದರಲ್ಲಿ ಒಬ್ಬನ ಹೆಸರು ಬೆಳ್ಳಪ್ಪ ಅಂತ, ಮತ್ತೊಬ್ಬನ ಹೆಸರು ಕರಿಯಪ್ಪ ಅಂತ, ಮತ್ತೊಬ್ಬನ ಹೆಸರು ಕೆಂಪಯ್ಯ ಅಂತ. ಈ ಬೆಳ್ಳಯ್ಯ, ಕರಿಯಪ್ಪ, ಕೆಂಪಯ್ಯ ಇಷ್ಟು ಒಳ್ಳೆ ಸ್ನೇಹಿತರು. ಇದೇನು ಹೆಸರುಗಳು ಅಂತ ಕೇಳಿದ್ರೆ, ಉಳ್ಳಾಗಡ್ಡಿ ಅಂತ ಹೆಸರಿಟ್ಕೋತಾರೆ, ಹುರ್ಕಡ್ಲಿ ಅಂತ ಹೆಸರಿಟ್ಕೋತಾರೆ, ಮೆಣಸಿನ್ಕಾಯಿ ಅಂತ ಹೆಸರಿಟ್ಕೋತಾರೆ. ಹೀಗೆ ಹೆಸರು ಅವರ ಉಸಿರಿಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಹೆಸರೇ, ಉಸಿರಿಗೆ ಉಸಿರಾಗಿ ಬೆರೆತ್ಕೊಂಡು ಒಬ್ರಿಗೊಬ್ರು ಜೊತೆಗಿದ್ರು. ಕಷ್ಟದಲ್ಲೂ, ಸುಖದಲ್ಲೂ, ಸಂತೋಷದಲ್ಲೂ ಎಲ್ಲ ಕಡೆನೂ ಅವರು ಭಾಗಿಗಳಾಗಿರ್ತಿತ್ತು. ಈ ಕಷ್ಟ ಸುಖ ಅಂದರೆ ನನಗೊಂದು ಕಥೆ ನೆನಪಾಗ್ತದೆ, ಸಣ್ಣ ಕಥೆ ನೆನಪಾಗ್ತದೆ. ಈ ಸುಖ ದುಃಖ, ಕಷ್ಟ ಸುಖ ನೋಡಿ, ಅವೆರಡು ಜೋಡಿ ಪದಗಳು. ಸುಖ ದುಃಖ, ಕಷ್ಟ ಸುಖ ಅಲ್ವಾ, ದುಃಖ ಕಷ್ಟ, ಸುಖ ದುಃಖ ಎಲ್ಲ ಜೋಡಿ ಪದಗಳು. ಒಂದು ಊರೊಳಗೆ ಅದರ ಕಥೆಯ ಒಳಗೊಂದು ಕಥೆ ಇದೆ. ಕಷ್ಟ ಸುಖ ಅಂತ ಬಂತಲ್ಲ, ಅದಕ್ಕೆ ಸುಖ ದುಃಖದಲ್ಲಿ ಅವರೆಲ್ಲ ಜೊತೆಗೆ ಅವರು ಹೊಂದಾಣಿಕೆಯಿಂದ ಇದ್ರು ಅನ್ನೋ ವಿಚಾರ ಬಂದಾಗ, ಕಥೆಯೊಳಗೆ ಒಂದು ಕಥೆಯನ್ನು ಉಪಕಥೆ ಅಂತ ಹೇಳ್ತಾರೆ. ಉಪ್ಪಿನಕಾಯಿ ಉಪಹಾರ ಇದ್ದಂಗಿಲ್ಲ. ಆ ಒಬ್ಬ ಮನುಷ್ಯ ಇದ್ದ, ಅವನು ಬಹಳ ಜಿಪುಣ ಅಂದ್ರೇನು? ಅವನು ಜಿಪುಣ ಅಷ್ಟೇ. ಒಂದು ಉಗುರಾಗಿನ ಮಣ್ಣು ಸಹಿತ ಹೀಗೆ ಅಂತಿದ್ದಿಲ್ಲ. ಉಗುರಾಗಿನ ಮಣ್ಣು ಸಹಿತ ಹಿಂಗೆ ಅಂದ್ಬಿಟ್ರೆ ಎಲ್ಲಿ ಉಗುರಿನ ಮಣ್ಣು ಹೊರಗೋಗಿ ಬಿಡ್ತದೋ ಅಂಥೇಳಿ ಅಷ್ಟು ಜಿಪುಣತನದಲ್ಲಿ ಬಾಳ್ತಿದ್ದ. ಅವನ ಕುಂಡಲಿ ಒಳಗೆ ಏನೋ ಒಂದು ದೋಷ ಬಂದಿತ್ತು. ಅದಕ್ಕೆ ಒಬ್ರಿಗೆ ಹೇಳಿದ್ರು. ಒಬ್ಬ ಬ್ರಾಹ್ಮಣೋತ್ತಮನನ್ನು ಕರೆದು ಅವನಿಗೆ ಎಲೆ ತುಂಬ ಅಡಿಗೆ ಬಡಿಸ್ಬಿಟ್ಟು ಅವನು ಊಟ ಮಾಡಿ ಆನಂದವಾಗಿ ನಿಮ್ಗೆ ಹರಿಸಿದ್ರೆ ನಿಮಗೆ ಒಳ್ಳೇದಾಗ್ತದೆ ಅಂತ ಜ್ಯೋತಿಷ್ಕರು ಹೇಳಿದ್ರು. ಇವತ್ತು ಒಂದು ಪಕ್ಷ ಡಾಕ್ಟ್ರು ಹೇಳಿದ್ರು ನಂಬ್ತಾರೋ ಇಲ್ಲೋ, ಗುರುಗಳು ಹೇಳಿದ್ರು ನಂಬ್ತಾರೋ ಇಲ್ಲೋ, ಜ್ಯೋತಿಷಿ ಅಂತ ಅನ್ಸ್ಕೊಂಡವ ಏನಾದರೂ ನಿಮ್ಮ ಯಾರಿಂದ ಹಾರು ನಿಂಗೆ ಒಳ್ಳೇದಾಗ್ತದೆ ಹಾರೇ ಬಿಡ್ತಾನೆ ಮಂದಿ. ಅಷ್ಟರ ಮಟ್ಟಿಗೆ ಜ್ಯೋತಿಷ್ಯದ ಬಗ್ಗೆ ಜನಕ್ಕೆ ಕ್ಯೂರಿಯಾಸಿಟಿ. ಅವನು ಆಯಿತು ಅಂತಂದ. ಬಂದು ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು, ನಾಳೆ ಬೆಳಗ್ಗೆ ಒಬ್ಬ ಅತಿಥಿನ ನಾನು ಕರ್ಕೊಂಡು ಬರ್ತೀನಿ, ನೀನು ಅಡುಗೆ ಮಾಡಬೇಕು. ಆದರೆ ತಿಳ್ಕೊ, ನಿನ್ನ ಕೈ ಬಹಳ ದೊಡ್ಡದು, ನಿನ್ನ ಬಾಯು ಬಹಳ ದೊಡ್ಡದು, ಟೋಟಲ್ ಆಗಿ ಹೇಳ್ಬೇಕಾದ್ರೆ ನಿನ್ನ ಶರೀರನೇ ಬಹಳ ದೊಡ್ಡದು. ಹಾಗಾಗಿ ನಾನು ದುಡಿತಕ್ಕೆ ತಕ್ಕಂಗೆ ಅಡುಗೆ ಮಾಡ್ಬೇಕು ನೀನು ಅಂತ ಹೇಳ್ದ. ಆಕಿ ಆಯಿತು ಅಲ್ಲ, ಪಾಪ ಹೆಂಡ್ತಿ ಅಲ್ವಾ, ಆಯಿತು ಅನ್ನೋಳೆ ಹೆಂಡ್ತಿ ತಲೆ ಆಡಿಸ್ತವಳು. ಕೋಲೆ ಬಸವಣ್ಣ ಅಂತ ಒಂದು ಬರ್ತಿತ್ತು ಹಿಂದೆಲ್ಲ. ಆ ಒಂದು ನಂದಿಗೆ ಅಲಂಕಾರ ಮಾಡ್ಕೊಂಡು ಬರ್ತಿದ್ರು. ಅವ್ನು ಏನು ಹೇಳಿದ್ರು ಹಿಂಗೆ ಮಾಡೋದು. ಹಂಗೆ ಅವಳು ತಲೆ ಆಡಿಸಿದ್ಲು. ಹೇಳ್ದ, ಬೇಳೆ ಕಾಳು ಎಲ್ಲ ರೇಟ್ ಜಾಸ್ತಿ ಆಗಿದೆ, ಊರು ತುಂಬ ಕರೋನಾ ಹರಡಿದೆ, ಹೊರಗೆ ಹೋಗೋಗಿಲ್ಲ, ಒಳಗೆ ಬರೋ ಹಾಗಿಲ್ಲ, ಇದ್ದಿದ್ರಲ್ಲೇ ಜೀವನ ಮಾಡ್ಬೇಕು ನಾವು. ಒಂದು ಪಕ್ಷ ನಾವು ಸತ್ತು ಹೋದ್ರು ನಮ್ಮ ಫೋನನ್ನು ಯಾರು ತೊಗೊಳಕ್ಕೆ ಹೊರಗಿಲ್ಲ, ಕೊಳತೆ ಹೆಣ ಆಗಬೇಕು. ಇಂಥ ಪರಿಸ್ಥಿತಿ ಬಂದಿದೆ.
ಅದರಿಂದ ಅದ್ರೊಳಗೂ ಮತ್ತೆ ಅವಳು ಕೇಳಿದ್ಲ, ಹಂಗಾರ ಕರೋನಾ ಇದ್ರೆ ಮತ್ತೆ ಜ್ಯೋತಿಷ್ಯ ಯಾಕೆ ಕೇಳಕ್ ಹೋದ್ರಿ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಇದು ಟಿವಿಯಾಗ ಬರ್ತಿರ್ತಾವ, ಹಂಗ ವಾಟ್ಸಪ್ನಾಗ ಬರ್ತಿರ್ತಾವ, ಯೂಟ್ಯೂಬ್ನಾಗ ಬರ್ತಿರ್ತಾವ, ಎಲ್ಲ ಕಡೆ ಬರ್ತಿರ್ತಾವ. ಇಂಥದ್ದೊಂದು ವಿಚಾರ ನಡೆದಿತ್ತು. ಆಕಿ ಹೇಳ್ದ, ಎಲೆ ತುಂಬಾ ಹಾಕಿರ್ಬೇಕು, ಆದ್ರೆ ವೆರೈಟಿ ಭಾಳ ಮಾಡಬಾರ್ದು. ಆಕಿ ವಿಚಾರ ಮಾಡಿದ್ರು, ಅಲ್ಪ ಎಲೆ ತುಂಬ ಹಾಕ್ಬೇಕಂತೀರಿ, ವೆರೈಟಿ ಭಾಳ ಮಾಡಬೇಡ ಅಂತೀರಿ, ಹಂಗದು ಭಾಳ ಸುಲಭದ. ಏನು ಸುಲಭದ ಅಂದರೆ, ನಾನು ಕರ್ಕೊಂಡು ಬರೋ ಅತಿಥಿಗೆ ಕಣ್ಣೇ ಇಲ್ಲ, ಅವನಿಗೆ ಕುರುಡಾಗಿರೋದ್ರಿಂದ ಅವನಿಗೇನು ಅಂತ ಗೊತ್ತಾಗಂಗಿಲ್ಲ. ಅವನೇನು ಮಾಡ್ತಾನ, ತಡವಿ ಹಿಂಗ ಮಾಡಿ ಮುಟ್ಟಿ ನೋಡ್ತಾನ, ಎಲೆ ತುಂಬ ಅದ ಅಂತ ಅವನಿಗೆ ಗೊತ್ತಾಗ್ತದೆ. ಎಂಥ ಥಲಿ ನೋಡ್ರಿ. ಅಲ್ರಿ, ಎಲೆ ತುಂಬ ಹಾಕಿದ್ರು ನಾಲ್ಗೆ ಒಂದೇ ಅಲ್ಲ, ಕಣ್ಣು ಮುಚ್ಚಿದ್ರು ಕಿವಿ ಮುಚ್ಚಿದ್ರು ನಾಲ್ಗೆ ಕೆಲಸ ಮಾಡ್ತದನೋ ಇಲ್ಲ? ನಾಲ್ಗೆ ಕೆಲಸ ನಾಲ್ಗೆ ಮಾಡೇ ಮಾಡ್ತದೆ. ಅಷ್ಟು ತಲಿ ಅವನಿಗಿಲ್ಲ. ಹಂಗಾಗಿ ಕುರುಡು ಮನುಷ್ಯಂಗ ಬೇಕಾಗೋಷ್ಟು ಒಂದ ಅಡಿಗೆ ಮಾಡ್ಬೇಕು. ನಮಗೂ ನಿಮ್ಗೂ ಅಂತ ಕೇಳಿದ್ಲು, ನನಗೂ ನಿನಗೂ ಏನು ಬೇಡ, ನಮ್ದು ಬೇರೆನೇ ಅದೇ. ಅವನಿಗೆ ಏನು ಅಡಿಗೆ ಮಾಡಿರ್ತೀವಿ ಆ ಅಡಿಗೆ ನಮಗೂ ಬೇಡ. ನಮ್ದು ಏನೋ ಒಂದು ಅನ್ನೋ ನೀರು ಒಂದು ಉಪ್ಪು ಕಾಳು ಹಾಕೊಂಡು ತಿನ್ನೋಣ ಅಂದ. ಹೆಂಡ್ತಿ ಹಿಂಗೆ ಅಲ್ಲ. ಮರುದಿವ್ಸಕ್ಕೆ ಅಡಿಗೆ ಮನೆಗೆ ಬಂದು ನೋಡ್ತಾನ 2 ಬಾಳೆ ಎಲೆ ಇತ್ತು, 2 ಲೋಟ ಇತ್ತು, ವಾಟಕ ಅಂತೀವಿ ನಾವು, 2 ಲೋಟ ಇತ್ತು. ಅಡಿಗೆ 2 ಮಂದಿಗೆ ಮಾಡಿದ್ಲ ಆಕಿ. ಬೀಸಿ ಕೈ ಹತ್ತಿದ. ನಾ ಹೇಳಿದ್ದೆಲ್ಲ ನಿನಗೆ, ಒಬ್ರಿಗೆ ಮಾಡ್ಬೇಕಂತ, 2 ಅಡಿಗೆ ಮಾಡಿಯಲ್ಲ ಅಂದ. ಆಕಿ ಹೇಳಿದ್ಲು, ನೀವು ಕರೆದಿರೋ ಅತಿಥಿ ಅವನಿಗೆ ಕಣ್ಣಿಲ್ಲ ಅಂತ ನೀವು ಹೇಳಿದ್ರೋ ಇಲ್ಲ? ಹೌದು, ನಾ ಹೇಳಿದ್ದೀನಲ್ಲ. ಅವನಿಗೆ ಕಣ್ಣಿಲ್ಲ ಅಂದಮೇಲೆ ಆತ ಒಬ್ಬನೇ ಬರಂಗಿಲ್ಲ, ಅವನ ಕೈ ಹಿಡ್ಕೊಂಡು ಇನ್ನೊಬ್ರು ಬರ್ತಾರ ಅಂತ ಅಲ್ಲೋ. ಅಷ್ಟರೊಳಗೆ ಬಾಗಿಲಲ್ಲಿ ಆ ಕುರುಡನ ಕೈ ಹಿಡ್ಕೊಂಡು ಇನ್ನೊಬ್ಬ ಬಂದೇ ಬಿಟ್ಟ. ಅಂದರೆ ಸುಖ ದುಃಖ ಅಲ್ವಾ? ಕಷ್ಟ ಸುಖ, ಸುಖ ಆನಂದ ದುಃಖ ಒಟ್ಟೊಟ್ಟಿಗೆ ಬರ್ತಾವ ನೋಡ್ರಿ. ನೀವು ಒಂದನ್ನು ಬೇಡಿದ್ರೆ ಒಂದು ತಯಾರು ಇರ್ಲಿಕ್ಕೆ ಬೇಕು. ಅದು ಒಂದೇ ಸುಖ ಅಂತ ಒಂದು ಬರುವುದೇ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತೆ ಒಳಗೆ ಹೇಳ್ತಾನ, ಸುಖ ದುಃಖೇ ಸಮೀಕೃತ್ವ ಲಾಭೌ ಜಯಾಜಯೌ ಅಂತ ಹೇಳ್ತಾನೆ. ಸುಖವನ್ನ ದುಃಖವನ್ನ ಸಮೀಕೃತ್ವ, ಇದು ಬೆಲ್ಲ ಮತ್ತು ಬೇವು ಎರಡನ್ನೂ ಬೆರೆಸಿ ತಿನ್ನಿ ಅಂತ ನಮ್ಮ ಯುಗ ಆದಿಯಲ್ಲಿ ನಾವೆಲ್ಲ ಮಾಡಿದ್ದೀವಿ. ಏನಂದ್ರೆ ಅರ್ಥ, ಭಾಳ ಸುಖ ಬೇಡ್ಲಿಕ್ಕೆ ಹೋಗ್ಬೇಡ್ರಿ, ಅದರಿಂದ ನಮ್ಗೆ ದುಃಖ ಇದ್ದೇ ಇರ್ತದೆ. ಭಾಳ ದುಃಖ ಬೇಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನಾ ಕೇಳೋ ವಿಚಾರ ಇಲ್ಲ. ಅದನ್ನ ಬೇಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಪೂರ್ವ ಜನ್ಮದಲ್ಲಿ ನೀವು ಬೇಡ್ಕೊಂಡು ಬಂದಿರೋದೇ ದುಃಖ. ಅದಕ್ಕೆ ಕಾರಣ ಏನು? ಈಗ ಸುಖ ಅನ್ನಿಸ್ತಾನೆ ಇಲ್ಲ ನೋಡಿ ನಿಮಗೆ, ಅಲ್ವಾ? ನೀವು ಬೇಡ್ಕೊಂಡು ಬಂದಿರದೇ ದುಃಖ ಆಗಿರೋದ್ರಿಂದ ಅದನ್ನು ಬೇಡೋ ಪರಿಸ್ಥಿತಿನೇ ಇಲ್ಲ. ಹಾಗಾಗಿ ಸುಖ ಮತ್ತು ದುಃಖಗಳು ಅವೆರಡು ಜೋಡಿ ಪದಗಳು. ಇದೊಂದು ಸಣ್ಣ ಕಥೆಯ ಒಳಗಿನ ವ್ಯಥೆ. ಆ 3 ಜನ ತೀರ್ಮಾನ ಮಾಡಿ ಎಲ್ಲರೂ 3 ಜನ ಬುತ್ತಿ ಗಂಟು ಕಟ್ಕೊಂಡು ಹಿಂದೆಲ್ಲ ಬಸ್ಸು ಟ್ರೈನು ಮತ್ತು ಏರೋಪ್ಲೇನು ಅವೆಲ್ಲ ಏನಿದ್ದಿದ್ದಲ್ಲ, ಬೈ ವಾಕ್ ನಡ್ಕೊಂಡು ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಚಂದಾಗಿ ಮಾತಾಡಿಕೊಂಡು ದೇವ್ರ ಕಥೆ ಹೇಳ್ಕೊಂಡು ಏನೋ ವಿಚಾರ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋಗಿದ್ದಾರೆ, ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿದ್ದಾರೆ. ಹೋದಾಗ ಅವರಿಗೆ ಒಂದು ಅರಣ್ಯ ಸಿಕ್ಕಿತು, ಅದರ ಫಾರೆಸ್ಟ್. ಅರಣ್ಯದೊಳಗೆ ಇನ್ನು ರಾತ್ರಿ ಆಗಿದ್ದರಿಂದ ಮುಂದೆ ಹೋಗಬಾರ್ದು ಅಂತ ವಿಚಾರ ಮಾಡಿ ಅವ್ರು ಏನು ಮಾಡಿದ್ರಂತಂದರೆ, ಇವತ್ತು ರಾತ್ರಿ ಇಲ್ಲೇ ಇರೋಣ. ಅದ್ರಾಗ ಒಬ್ಬ ಹೇಳ್ದ, ರಾತ್ರಿ ಈ ಕಾಡಿನೊಳಗೆ ಎಲ್ಲಿರ್ತೀಯಪ್ಪ, ಹ್ಯಾಂಗೆ ಬೆಳಕಿಲ್ಲ ಏನೇನಿಲ್ಲ, ಹ್ಯಾಂಗಿರೋದು ನಾವು? ನೋಡಿದ್ರು ದೂರದಲ್ಲಿ, ಇನ್ನು ಮುಸ್ಸಂಜೆ ಆಗಿದ್ರಿಂದ ಸ್ವಲ್ಪ ದೂರದಲ್ಲಿ ಒಂದು ಧ್ವಜಸ್ತಂಭದ ಥರ ಕಾಣ್ತಿತ್ತು. ಅಲ್ಲಿ ಹತ್ರ ಹೋದಾಗ ಒಂದು ಪುರಾತನವಾಗಿರ್ತಕ್ಕಂಥ ಶಿವಾಲಯ ಇತ್ತು. ಹಳೇ ಶಿವಾಲಯ, ತುಂಬ ಹಳೇ ಕಾಲದ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ ಕಾಡಿನ ಮಧ್ಯದಲ್ಲಿ ಇತ್ತು.
ಅದ್ಯಾಕ ಶಿವಾಲಯ ಕಾಡಿನ ಮಧ್ಯದಲ್ಲಿತ್ತು ಅಂತ ಪ್ರಶ್ನೆ ಬಂತು ಅಂದ್ರೆ, ಹಿಂದೆ ಅದು ಊರಾಗಿತ್ತು, ಈಗ ಅದು ಕಾಡಾಗಿದೆ. ಯಾಕೆ ಕಾಡಾಗಿದೆ ಅಂದ್ರೆ, ದೇವರು ಎಲ್ಲೆಲ್ಲಿ ಇರ್ತಾನಲ್ಲ ಅಲ್ಲಿ ಜನರು ಇರೋಂಗಿಲ್ಲ ನೋಡ್ರಿ. ದೇವ್ರು ಇರೋ ಜಾಗದಲ್ಲಿ ಜನರು ಇರೋ ಹಾಗೇನೇ ಇಲ್ಲ. ಯಾಕಂದ್ರೆ ದೇವರು ಅಂದ್ರೆ ಏನು? ದೇವ್ರಿಗೂ ದೆವ್ವಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹ್ಯಾಂಗ್ರಿ? ದೇವ ದೆವ್ವ, ದೇವ ದೆವ್ವ. ದೇ ಕೆಳಗೆ ಮತ್ತೊಂದು ದಾ ಹಾಕೋದು, ವಾ ಕೆಳಗೆ ಮತ್ತೊಂದು ವಾ ಹಾಕೋದು, ಅದು ದೆವ್ವ ಆಗ್ತದೆ. ಅಂದ್ರೆ ತೇಲಿಸುವವ ದೆವ್ವ, ನಾನು ತಪ್ಪು ಹೇಳಿದೆ, ತೇಲಿಸುವವ ದೇವ, ಮುಳುಗಿಸುವವ ದೆವ್ವ. ಇಷ್ಟೇ ವಿಚಾರ. ತೇಲಿಸೋದು ದೇವರು ನೋಡಿ, ದೇವ ದೆವ್ವ ಅಂದ್ರೆ ಅನುದಾತ್ತ, ಕೆಳಗೆ ಅನುದಾತ್ತ ಅಂದ್ರೆ ಮತ್ತೊಂದು ಬಂದಾಗ. ನಿಮ್ಮ ಜೀವನದಲ್ಲಿ ನೀವು ಆನಂದವಾಗಿರಲು ಕಲಿತರೆ ನೀವೆಲ್ಲರೂ ದೇವರೇ. ಬೇಡವಾದ್ದಕ್ಕೆಲ್ಲ ಒತ್ತು ಕೊಡ್ತಾ ಹೋದ್ರೆ ನೀವು ದೆವ್ವಗಳೇ, ಬೇರೆ ಏನೂ ಇಲ್ಲ. ಹಾಗಾಗಿ ತೇಲಿಸೋ ಇಲ್ಲ ಮುಳುಗಿಸು, ಎರಡೂ ಶಬ್ದಗಳು ದೇವರಿಗೆ ಹೇಳಿದ್ದಾರೆ ನೋಡಿ. ತೇಲಿಸೋ ಇಲ್ಲ ಮುಳುಗಿಸು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬದುಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ದೀಪನೂ ನಿನ್ನದೆ, ಗಾಳಿನೂ ನಿನ್ನದೆ, ಆರದಿರಲಿ ಬದುಕು. ಕಡಲು ನಿನ್ನದೆ, ಸಮುದ್ರನೂ ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಹಾಗಾಗಿ ದೇವನೂ ನೀನೆ, ನಿನಗೆ ನಾವು ತೇಲುವಂತಹ ಜೀವನ ನಡೆಸದಿದ್ದರೆ ದೆವ್ವನೂ ನೀನೆ. ಏನ್ರಿ ದೆವ್ವನೂ ನೀನೆ ಅನ್ಬಿಟ್ರು ದೇವರಿಗೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾ ಇದ್ದಾರೆ ಅವರು, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಅಲ್ವಾ. ಅಣು ಅಂತ ಹೇಳಿದ್ರೇನು, ಆಟಮ್ಗಿಂತ ಕೆಳಗಿಂದು, ಅದು ಕಣ್ಣಿಗೆ ಕಾಣಿಸಲ್ಲ, ಕೆಲವೊಮ್ಮೆ ಮೈಕ್ರೋಸ್ಕೋಪ್ಗೂ ಕಾಣಲ್ಲ, ಅದರೊಳಗೂ ನೀನಿಂತಿ. ರೇಣು, ರೇಣು ಅಂತ ಹೇಳಿದ್ರೆ ಧೂಳು. ಧೂಳು ಅಂದ್ರೆ ಡಸ್ಟ್. ಯಾವ ಡಸ್ಟು? ಎಲ್ಲ ಧೂಳಿನ ಕಣ, ಕಣ ಕಣದಲ್ಲೂ ನೀನೆ ಅಣು ರೇಣು. ತೃಣಕಾಷ್ಠ, ತೃಣ ಅಂತಂದ್ರೆ ಹುಲ್ಲು, ಹುಲ್ಲಿನ ತುದಿಯಲ್ಲಿ, ಕಾಷ್ಟದ ಎಲ್ಲ ಭಾಗದಲ್ಲೂ ನೀನು ಎಂದಾಗ ದೆವ್ವದ ಒಳಗೆ ಪ್ರಕ್ರಿಯೆ ನಡೆಸುವವನು ದೇವನೇ ಆಗುತ್ತಾನೆ. ಯಾಕೆ ಅಂದರೆ ಅವನ ಇಚ್ಛೆ ಇಲ್ಲದೆ ಈ ಜಗತ್ತಿನಲ್ಲಿ ಯಾವುದು ನಡೆಯಲಾರದು. ಮನುಷ್ಯನಿಗೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾನಷ್ಟೇ, ಅವನು ಏನೂ ಮಾಡೋಕ್ಕಾಗಲ್ಲ. ಕಾರಣ ಏನು? ನೀನು ಹುಟ್ಟಿದ್ದು ನೆನಪಿದೆಯಾ ನಿನಗೆ? ಯಾರೋ ಹೇಳಿದ್ರು ಹುಟ್ಟಿದೆಯಾ ಅಂತ, ಇನ್ನೊಬ್ರು ಹುಟ್ಟಿದ್ದನ್ನ ನೀನು ಹುಟ್ಟಿದ ಮೇಲೆ ಕಂಡ ಮೇಲೆ ಹುಟ್ಟಿದ್ದಾರೆ ಅಂತ ಹೇಳ್ತೀನಿ. ನಿನ್ನ ಸಾವು ಎಂದು ಬರುತ್ತೆ ಅಂತ ನಿಂಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅದು ನನಗೆ ಬೇಕಿಲ್ಲ. ಹುಟ್ಟು ನಿನಗೆ ಬೇಕಿತ್ತಾ? ಬೇಕಿಲ್ಲ. ಸಾವು ಬೇಕಿತ್ತಾ? ಸಾವಂತೂ ಬೇಡವೇ ಬೇಡ. ಎರಡೂ ಬೇಕು ಬೇಡಗಳ ಮಧ್ಯದಲ್ಲಿ ನೀನು ಬದುಕುತ್ತಿರುವುದು ಎಷ್ಟು ದಿನ, ಎಷ್ಟು ಕಾಲ, ಎಷ್ಟು ನಿಮಿಷಗಳು. ಈ ರೀತಿಯಾಗಿ ಆ ಶಿವಾಲಯ ಅಂದರೆ ಭಗವಂತನ ಆಲಯ ಎಲ್ಲಿದೆಯೋ ಅಲ್ಲಿ ಆ ಲಯ. ಲಯ ಅಂದರೆ ಸ್ಮ್ಯಾಶ್, ನಾಶ. ಆಲಯ ಅಂತಂದರೆ ಅಲ್ಲಿ ಬ್ಯಾಡವಾದ್ದೆಲ್ಲ ನಾಶವಾಗುತ್ತದೆ ಅಂತ ಅರ್ಥ. ಅಂದರೆ ದುಷ್ಟ ವಿಚಾರಗಳು, ದುಷ್ಟ ಶಕ್ತಿಗಳು ಸಮಸ್ತವು ಭಗವಂತನ ಲಯದಲ್ಲಿ. ಭಗವಂತನ ಲಯ ಅಂದ್ರೆ ಭಗವಂತನು ಅಲ್ಲಿ ಲಯ ತುಂಬಿ ಹರಡಿ ಅಲ್ಲಿ ಕಾನ್ಸಂಟ್ರೇಟ್ ಆಗಿರೋ ಜಾಗದಲ್ಲಿ ಆ ಲಯ
ಅವೆಲ್ಲವೂ ಲಯವಾಗಿ ಹೋಗುತ್ತದೆ. ಆಗ ಅಲ್ಲಿ ಶಿವಾಲಯ ಇತ್ತು. ಮುಂದೆ ಎಂದು ಅದು ಕಾಡಾಗಿ ಹೋಯಿತು. ಆ ಕಾಡಿಗೆ ಇವರು ಬಂದರು, 3 ಜನ, ಬೆಳ್ಳಯ್ಯ, ಬೆಳ್ಳಪ್ಪ, ಕರಿಯಪ್ಪ ಮತ್ತೆ ಕೆಂಪಯ್ಯ. ಇಷ್ಟು ಜನ ಬಂದು ನೋಡಿದ್ರು. ಎಂಥ ದೇವಸ್ಥಾನ, ಎಂಥ ದೇವಸ್ಥಾನ, ಅಬ್ಬಬ್ಬಬ್ಬಬ್ಬಬ್ಬ, ಅದ್ಭುತವಾಗಿದೆ ಅಂತ ದೇವಸ್ಥಾನ ಸುತ್ತ ತಿರುಗೋದು. ಅಲ್ಲೆಲ್ಲ ಮುಳ್ಳಿನ ಕಂಟೆ, ಗಿಡಗಳು ಎಲ್ಲ ಬೆಳೆದಿತ್ತು. ಒಂದು ಸ್ವಲ್ಪ ತಾವು ಕುತ್ಕೊಳ್ಳೋ ಜಾಗವನ್ನು ಕಸ ಹೊಡ್ಕೊಂಡ್ರು. ತುಂಬ ಜನ ಮಾಡೋದು ಹಾಗೆ ನೋಡಿ, ತಾವು ಕುತ್ಕೊಳ್ಳೋ ಜಾಗ ಅಷ್ಟೇ ಕಸ ಹೊಡಿತಾರೆ. ಹಾಗೆ ಮಾಡಬಾರ್ದು. ತನ್ನ ಸುತ್ತಲೂ ಕಸ ಹೊಡ್ಕೋಬೇಕು. ಕಾರಣ ಏನು ಅಂದರೆ, ತಾವು ಕೂತಿರೋ ಜಾಗದಿಂದ ಆಚೆಗೆ ಕಸ ಇತ್ತು ಅಂದರೆ ಗಾಳಿ ಬಂದಾಗ ಮತ್ತೆ ಅದು ನಿಮ್ಮ ಹತ್ರ ಬರುತ್ತೆ. ಮೊದಲು ನೀವೆಲ್ಲಿ ಕುತ್ಕೋಬೇಕಾಗಿದೆಯಲ್ಲ ಆ ಜಾಗ ಸ್ವಚ್ಛ ಮಾಡೋಕ್ಕೆ ಹೋಗಬೇಡಿ, ಸುತ್ತಲೂ ಸ್ವಚ್ಛ ಮಾಡಿಕೊಂಡು ಬನ್ನಿ. ಮಾಡಿಕೊಂಡ ಮೇಲೆ ನಿಮ್ಮ ಜಾಗದ ಕಸವನ್ನು ತೆಗೆದು ಹೊರಗೆ ಹಾಕಬೇಡಿ. ಅಂದರೆ ನಿಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಬೇಕಾದ್ರೆ ನೀವು 3 ಬಗೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಒಂದು ಬಾಹ್ಯದಿಂದ, ಒಂದು ಆಂತರದಿಂದ, ಮತ್ತೊಂದು ವಿಜ್ಞಾನಮಯದಿಂದ. ಇದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳೆಂದು ಹೇಳ್ತೀವಿ ನಾವು. ಹೀಗೆ ಆ ಶುದ್ಧತೆಯನ್ನು ಮೊದಲು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅವರೇನು ಮಾಡಿದ್ರು, ಅಲ್ಲಿ ಕಸ ಹೊಡೆದ್ರು, ಕೂತ್ಕೊಂಡ್ರು. ಇದಕ್ಕಿದ್ದಾಗೆ ಹಿಂಗೆ ನೋಡಿದ್ರು, ಅಲ್ಲಿ ಒಂದು ದೊಡ್ಡ ನಂದಿ ಇತ್ತು. ಹಿಂಗೆ ನೋಡಿದ್ರು, ಲಿಂಗ ಸಣ್ಣದಿತ್ತು. ಅದು ಉದ್ಭವ ಲಿಂಗ, ಇಷ್ಟು ಕಣ್ಣಿಗೆ ಕಾಣಿಸದಷ್ಟು. ಈ ಗೋಕರ್ಣ ಲಿಂಗ ಎಲ್ಲ ಇರುತ್ತೆ ನೋಡಿ, ಹಾಗೆ ದೇವತೆಗಳಲ್ಲೇ ಅತೀ ಕರುಣಾಳು ಯಾರು ಗೊತ್ತಾ? ಶಿವ. ಅವನ ಹೆಸರೇ ಭೋಳಾ ಶಂಕರ ಅಂತ. ಹೇ ಭೋಳಾ ಶಂಕರ, ಶಂಕರ ಹೇ ಭೋಳಾ ಶಂಕರ. ಭೋಳ ಅಂದ್ರೇನು? ಮಗುವಿನ ಮನಸ್ಸಿನವ. ಏನು ಕೇಳಿದ್ರು ಕೊಟ್ಬಿಡ್ತಾನೆ. ಎಲ್ಲಿ ತನಕ ಅಂದರೆ, ಮೋಹಿನಿ ಭಸ್ಮಾಸುರ ಕಥೆಯಲ್ಲಿ ಭಸ್ಮಾಸುರಂಗೆ ವರ ಕೊಟ್ಟ, ಅವನು ಕೇಳ್ದ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಸುಟ್ಟು ಹೋಗ್ಬೇಕು ಅಂತ. ಇವನು ತಥಾಸ್ತು ಅಂದ್ಬಿಟ್ಟ. ಇವನು ಅವನ ತಲೆ ಮೇಲೆ ಕೈ ಇಡೋಕೆ ಹೋದ. ಪಾಪ ನೋಡಿ ಶಂಕರನ ಕತೆ. ಮತ್ತೊಂದು ಉಪಕಥೆ ನೆನಪಾಯ್ತು. ಏನು? ಶಂಕರ ಅಂದ್ರೆ ಏನು? ಶಂ ಕರೋತಿ ಶಂಕರ, ಜ್ಞಾನವನ್ನು, ಸುಖವನ್ನು, ಮಂಗಳವನ್ನು ಕೊಡುವ ಶಂಕರ. ಒಂದು ದಿವಸ ಶಿವರಾತ್ರಿ ನಡೀತಾ ಆಯಿತು. ಶಿವರಾತ್ರಿ ಅಂದ್ರೆ ಏನು? ಎಲ್ಲರೂ ಎದ್ದು ಕೂತಿರ್ಬೇಕು, ಶಿವನ ಜಪ ಮಾಡಬೇಕು. ಶಿವಲಿಂಗಕ್ಕೆ ಧಾರಾಕಾರವಾಗಿ ತೀರ್ಥ ನೀರು ಬೀಳ್ತಾನೇ ಇರಬೇಕು. ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ಶಿವರಾತ್ರಿ ದಿವಸ ಹೋಗಿ ನೋಡಿ, ಎಲ್ಲರೂ ಶಿವರಾತ್ರಿಗಳಾಗಿಬಿಟ್ಟಿರ್ತಾರೆ. ಶಿವರಾತ್ರಿ ಅಂದ್ರೇನು? ಕಣ್ಣು ಬಿಟ್ಟಿರ್ತಾರೆ, ಮೂಗು ಅರಳಿಕೊಂಡಿರುತ್ತೆ, ಕಿವಿಯೂ ತೆಕ್ಕೊಂಡಿರುತ್ತೆ, ಅವ್ರು ಅಲ್ಲಿರೋದೇ ಇಲ್ಲ. ಅಂದ್ರೆ ಕಣ್ಣು ಬಿಟ್ಕೊಂಡೇ ನಿದ್ದೆ, ಮೂಗು ಅರಳಿಸ್ಕೊಂಡೇ ನಿದ್ದೆ. ಕೆಲವು ಹೆಣಗಳಾಗಿರ್ತಾರೆ, ಕಣ್ಣು ಬಿಟ್ಕೊಂಡೇ ಹೆಣ ಆಗಿರ್ತಾರೆ, ಮೂಗು ಆ ಥರ ಇರ್ತಾರೆ. ನಿದ್ದೆನ ಕಣ್ಣು ಬಿಟ್ಕೊಂಡೇ ಮಾಡೋದು. ಯಾಕೆ? ಯಾರು ನಾನು ನಿದ್ದೆ ಮಾಡಿದ್ದು ನೋಡಬಾರ್ದು ಅಂತ. ಈ ಥರ ನಿದ್ದೆ ಮಾಡೋದಕ್ಕೆ ಶಿವರಾತ್ರಿ ಅಲ್ಲ. ಶಿವ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಎದ್ದೇಳು ಎದ್ದೇಳು, ಎದ್ದಿರು ಎದ್ದಿರು. ಭಗವಂತನ ಗುಣಗಾನ ಮಾಡುವುದರಲ್ಲಿ ನೀನು ಯಾವಾಗಲೂ ಎಚ್ಚರವಾಗಿರು. ಆ ಎಚ್ಚರಿಕೆಯಿಂದ ನಿನ್ನ ಅಪಾಯ ದೂರವಾಗುತ್ತದೆ. ಇದು ಕಥೆಯೊಳಗಿನ ಉಪಕಥೆ. ಪ್ರಧಾನ ಕಥೆಗೆ ನಾವಿನ್ನೂ ಬಂದಿಲ್ಲ. ಅಲ್ಲಿ ಏನಾಯಿತು ಅಂದರೆ, ಒಬ್ಬ ಕಳ್ಳ ಬಂದ, ಗುಡಿಲಿ ಕೂತ್ಕೊಂಡ. ತುಂಬ ಜನರು, ಬಹಳ ಒಳ್ಳೆಯ ಜನರು ಅಲ್ಲಿ ಕೂತ್ಕೊಂಡಿದ್ರು. ಒಂದನೇ ಯಾಮ ಪೂಜೆ ಆಯಿತು. ಸುತ್ತಲೂ ಅವನು ಕಣ್ಣಿಟ್ಟು ನೋಡ್ತಾನೆ ಇದ್ದ. ಅದೇ ಕಣ್ಣು ಬೇಟೆಯಾಡುತ್ತಿದೆ. ನೋಡ್ತಾ ಏನೇನು ಸಾಮಾನು ಇಟ್ಟಿದ್ದಾರೆ ಇಲ್ಲಿ, ಯಾವುದನ್ನ ನನಗೆ ಕದಿಲಿಕ್ಕೆ ಅನುಕೂಲವಾಗುತ್ತೆ. ದೇವಸ್ಥಾನ ತುಂಬ ಜನ, ಒಂದಿಷ್ಟು ಜನ ಮಧ್ಯ ಎದ್ದೋದ್ರು. ಕಡೆಗೆ ಯಂಕ, ನೊಣ, ಸೀನ ಅನ್ನೋಂಗೆ 4-5 ಜನ ಕೂತ್ಕೊಂಡು ಶಿವ 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 ಅಂತ ಅವ್ರು ಶವ ಆಗಿ ಬಿಟ್ರು. ಅಂದ್ರೆ ನಿದ್ದೆ ಬಂದ್ಬಿಡ್ತು. ಇಡೀ ದೇವಸ್ಥಾನದಲ್ಲಿ ನೋಡ್ತಾನೆ, ಏನೂ ಸಾಮಾನೇ ಇಲ್ಲ,
ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಯಾತುರ್ದು ಇಲ್ಲ. ಯಾಕೆ ಹೇಳಿ? ಅದು ಶಿವಲಿಂಗ ಆಗಿರೋದ್ರಿಂದ ಅದಕ್ಕೇನು ಅಲಂಕಾರನೇ ಮಾಡಕ್ ಬರಲ್ಲ. ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಏನೂ ಇಲ್ಲ. ಪಿಂಡಿಕೆ ವೃತ್ತಾಕಾರ. ಅದಕ್ಕೇನು ಕಣ್ಣು ಮೂಗು ಇಡೋದು, ಅಲಂಕಾರ ಮಾಡೋದು? ಅದಕ್ಕೇನು ಇಡೋದು? ಯಾಕಂದ್ರೆ ಭಗವಂತನ ಮೂಲ ಸ್ವರೂಪ ಅದು. ನಿರಾಕಾರ ಭಗವಂತ ಅಂದ್ರೆ ಅವನಿಗೆ ಆಕಾರ ಇಲ್ಲ ಅಂತಲ್ಲ, ಅವನು ಸರ್ವಾಕಾರ, ಎಲ್ಲದರ ಒಳಗೂ ಇದ್ದಾನಾದ್ರಿಂದ ಅವನು ನಿರಾಕಾರ. ಎಲ್ಲವೂ ತಾನಾಗಿರೋದ್ರಿಂದ ಅವನು ನಿರಾಕಾರ. ನಿನ್ನಂತಹ ಆಕಾರ ಅವನಿಗೆ ವಿಕಾರಗಳಲ್ಲಿ ಇಲ್ಲ, ಆದ್ರಿಂದ ಅವನು ನಿರಾಕಾರವೇ ವಿನಃ ಅವನಿಗೆ ಆಕಾರವೇ ಇಲ್ಲ ಅಂತ ಅರ್ಥ ಅಲ್ಲ. ನೋಡ್ದ ಕಡೆಗೆ ಪೂಜಾರಿ ಪೂಜೆ ಮಾಡ್ತಾ 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 ಅದೊಂದು ಧಾರಾ ಪಾತ್ರೆ ಇತ್ತು, ಒಂದು ತಾಮ್ರದ ಧಾರಾ ಪಾತ್ರೆ. ಅದಕ್ಕೆ ಜಲದ್ರೋಣಿ ಅಂತ ಹೇಳ್ತಾರೆ. ಆ ಜಲದ್ರೋಣಿ ಒಳಗೆ ನೀರನ್ನು ತುಂಬ ಒಂದು 2 ಕೊಡ 3 ಕೊಡ ಹಾಕದ. ಅವನು ಸುಮ್ಮನೆ ಹಿಂಗೆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ಟ. ಮೊಬೈಲಾ? ಅಯ್ಯಯ್ಯೋ ಏನ್ರಿ ಅಲ್ಲಿ ಮೊಬೈಲು? ಶಿವನ ಅಭಿಷೇಕ ಮಾಡಬೇಕಾದ್ರೆ ಹೊರಗಡೆ ನ್ಯೂಸ್ ಏನಾಗುತ್ತೆ ಅಂತ ನಮ್ಗೇನು ಗೊತ್ತಾಗುತ್ತೆ? ಅಲ್ಲೂ ಕೂಡ ನಾವು ನೋಡ್ಬೇಕಲ್ವಾ? ಅದರಿಂದ ಮೆತ್ತು ಗೂಟಾಗಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ. ಅದರೊಳಗೆ ಅವನು ರತನಾಗಿದ್ದ. ಆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡವ್ರ ಮುಂದೆ ನೀವು ಏನು ಬೇಕಾದರೂ ಮಾಡಿ, ಅವ್ರಿಗೆ ನಿಮ್ಗೆ ರೆಸ್ಪಾನ್ಸ್ ಮಾಡಲ್ಲ ನೋಡಿ. ಯಾಕೆ ಅಂದರೆ ಅವರು ನಿಮ್ಮನ್ನು ನೋಡೋದೇ ಇಲ್ಲ, ಅವರು ಏನನ್ನೋ ನೋಡ್ತಾ ಇರ್ತಾರೆ. ಎಷ್ಟೋ ಸಲ ಮೊಬೈಲ್ ಇಟ್ಕೊಂಡು ಆನ್ ಮಾಡ್ಕೊಂಡು ಕೂತಿರ್ತಾರೆ ನೋಡಿ, ಅವ್ರ ಮುಂದೆ ಹೋಗಿ ಇನ್ನೊಂದ್ಸಲ ಬನ್ನಿ, ಯಾವಾಗ ಬಂದ್ಯೋ ಅಂತ ಕೇಳ್ತಾರೆ ಅವರು. ಯಾಕೆಂದ್ರೆ ಅವಾಗ ಎಚ್ಚರಿಕೆ ಆಗಿರ್ತಾರೆ ಅವರು. ನಿನ್ನ ಮುಂದೆ ಹೋದಲ್ಲ ಅಂತ ಕೇಳಿದ್ರೆ ಯಾವಾಗ ಅಂತ ಕೇಳ್ತಾರೆ. ಅಂದ್ರೆ ತ್ರಿಕರಣ ಶುದ್ಧಿಯಿಂದ ಅವರು ಮೊಬೈಲನ್ನೇ ನೋಡ್ತಿರೋದ್ರಿಂದ ಅವರ ಕಣ್ಣು ನಿಮ್ಮನ್ನು ನೋಡಲಿಲ್ಲ, ಅವರ ಕಿವಿಗಳು ನಿಮ್ಮನ್ನು ಕೇಳಿಸಿಕೊಳ್ಳಲಿಲ್ಲ, ಅವರ ಮೂಗು ನಿಮ್ಮನ್ನು ಮೂಸಲಿಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕಳ್ಳ ಒಳ್ಳೆ ಟೈಮ್ ನೋಡ್ದ. 3ನೇ ಯಾಮ ನಡೆದಿತ್ತು, 2ನೇ ಯಾಮ ನಡೆದಿತ್ತು 2 ಗಂಟೆಯ ಮೇಲೆ. ಅವಾಗೇ ಬಹಳ ಜನ ಕಳ್ಳತನ ಮಾಡೋದು. ಯಾಕೆಂದರೆ ಅಷ್ಟೊತ್ತಿಗೆ ತಾನಾಗೇ ನಿದ್ದೆ ಬಂದ್ಬಿಡುತ್ತೆ. ಇನ್ನೇನು ಅವ್ನು ಮೊಬೈಲ್ ನೋಡಿದವನು ಆಗಲೇ ಮುಳುಗೋಗಿದ್ದ ಮೊಬೈಲ್ ಒಳಗೆ. ಅತ್ಲಾಗಿತ್ಲಾ ನೋಡ್ದ, ಯಾವ ಸಾಮಾನು ಸಿಗಲೇ ಇಲ್ಲ ಅವನಿಗೆ. ಸೀದಾ ಏನು ಮಾಡ್ದ, ಲಿಂಗ ಬಹಳ ಎತ್ತರ ಇತ್ತು, ದೊಡ್ಡ ಲಿಂಗ, ಬೃಹದೇಶ್ವರ ಲಿಂಗ ಎತ್ತರ ಇತ್ತು ಅಂದರೆ ಪಿಂಡಿಕೆ ಎತ್ತರ ಇತ್ತು ಅಂತಲ್ಲ, ಲಿಂಗದ ಪಾಣಿಪೀಠ ಎತ್ತರಕ್ಕೆ ಬಹಳ ಎತ್ತರವಾಗಿತ್ತು. ಸೀದಾ ಏನು ಮಾಡ್ದ, ಆ ಕಳ್ಳ ಮೆತ್ತಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಲಿಂಗನೇ ಹತ್ಬಿಟ್ಟ. ಬಂದವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಲಿಂಗದ ಮೇಲೆ ಬಿಲ್ವಪತ್ರೆ ಹಾಕೋದು, ತ್ರಿದಳಂ ತ್ರಿಗುಣಾಕಾರಂ ಅಂತ ಹೇಳಿ ಒಂದು ಚೊಂಬು ನೀರು ಹಾಕೋದು, ಒಂದು ಬಿಲ್ಪತ್ರೆ ಇಡೋದು, ನಮಃ ಶಿವಾಯ ಅಂತ ನಮಸ್ಕಾರ ಮಾಡೋದು, ಅವ್ರವ್ರ ಕೆಲಸ ಮಾಡೋದು. ಇಷ್ಟೇ. ಅಲ್ಲಿ ಶಿವನಿಗೆ ಏನೂ ಬಿಡಲ್ಲ. ಒಂದು ಚೊಂಬು ನೀರು ಹಾಕ್ರಿ, ನಮಃ ಶಿವಾಯ ಅಂತ ಹೇಳಿ ಒಂದು 3 ದಳ ಇಡಿ, ತಥಾಸ್ತು ಅಂದ್ಬಿಡ್ತಾನೆ. ಪಾಪ ಅವನೇ ತಿರುಪತಿ ವೆಂಕಪ್ಪನೇ. ಇರೋ ಬರೋ ಸಾಯಿ ಗೋಲ್ಡ್ಸು, ಆಮೇಲೆ ಭೀಮಾ ಜುವೆಲ್ಸು, ಆಮೇಲೆ ಜಾಯ್ ಅಲೋಕಸ್ಸು ಅಥವಾ ರತ್ನ ಜುವೆಲ್ಸು ಎಲ್ಲ ಹಾಕ್ಕೊಳ್ಳೋಕ್ಕೆ ಅದೆಲ್ಲ ಏನೂ ಇಲ್ಲ ಶಿವಂಗೆ. ಒಂದು 3 ದಳ ಬಿಲ್ಪತ್ರೆ, ಒಂದು ಚೊಂಬು ನೀರು ಹಾಕ್ಬಿಟ್ರೆ ಮುಗಿದೋಯ್ತು. ನಿಮ್ಮ ಜನ್ಮದ ಕರ್ಮವನ್ನು ನುಂಗಿ ನೀರು ಕುಡಿದು ಹರೋಹರ ಅನ್ಸ್ಬಿಡ್ತಾನೆ. ಇವನೇನು ಮಾಡ್ದ, ಬಡ ಬಂದವನೇ ಆ ಪಾಣಿಪೀಠದ ಮೇಲೆ ಕಾಲಿಟ್ಟ, ನಿಧಾನವಾಗಿ ಮೇಲೆ ಹತ್ತದ. ಮೇಲೆ ಧಾರಾಪಾತ್ರೆ ಇತ್ತು, ಆ ಧಾರಾಪಾತ್ರೆನ ಇನ್ನೇನು ಇದನ್ನೇ ಕದ್ಬಿಡೋಣ ಅಂಥೇಳಿ ಅದನ್ನು ಬಿಚ್ಚಲಿಕ್ಕೆ ಶುರು ಮಾಡಿದ. ಇದ್ದಕ್ಕಿದ್ದಂಗೆ ನಿನ್ನ ಭಕ್ತಿಗೆ ಒಲಿದೆ ಭಕ್ತ, ನೀನು ಬೇಡಿದ್ದನ್ನು ನಾನು ಕೊಡುವೆ ಎಂಬ ಸೌಂಡ್ ಬಂದ್ಬಿಡ್ತು. ಇದ್ದಕ್ಕಿದ್ದಂಗೆ ಯಾವುದು ಎಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಏನಂತ ಅದ್ರ ಅರ್ಥ ಅಂದರೆ, ನೋಡು, ಶಿವರಾತ್ರಿಯ ದಿನ ಬಂದವರೆಲ್ಲ ಒಂದು ಚೊಂಬು ನೀರು ಹಾಕಿ ಯಾವುದೋ ಗಿಡದಲ್ಲಿ ಬಿಟ್ಟಂತಹ 3 ದಳ ಎಲೆಯನ್ನು ತಂದು ನನ್ನ ತಲೆಯ ಮೇಲೆ ಏರಿಸುತ್ತಿದ್ದರು. ನೀನು ಎಂತಹ ಪರಮಭಕ್ತನೆಂದರೆ ನಿನ್ನ ಇಡೀ ಶರೀರವನ್ನೇ ನನ್ನ ಮೇಲೆ ಏರಿಸಿಬಿಟ್ಟಿಯಲ್ಲ. ಅಂದರೆ ಎಂತಹ ಶರಣಾಗತಿ ಮಾಡಿದರೆ ಇಂಥ ಶರಣಾಗತಿ ಆಗಬೇಕು. ಆ ಪಾದ ಮೌಲಿ ಪರ್ಯಂತಂ, ನಿನ್ನ ಪಾದದಿಂದ ಹಿಡಿದು ತಲೆಯ ತನಕ ನನ್ನ ಮೇಲೆ ಹತ್ತುಬಿಟ್ಟು ನಿನ್ನನ್ನೇ ಏರಿಸಿಬಿಟ್ಟೆ
ಜಲದ್ರೋಣಿಯಲ್ಲಿರುವ ನೀರನ್ನೆಲ್ಲ ನನ್ನ ಮೇಲೆ ಸುರಿದೆ, ಏನು ಬೇಕು? ತಕ್ಷಣ ಅವನಿಗೆ ಭಯ ಆಯಿತು. ಯಾರೋ ಎದ್ದು ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಧಾರಾಪಾತ್ರ ಅಲ್ಲೇ ಬಿಟ್ಟ, ಅಲ್ಲಿಂದ ಓಡಿ ಹೋಗ್ಬಿಟ್ಟ. ಎಂಥ ಪೆದ್ದ! ಅದು ಲಿಂಗದ ಒಳಗೆ ಭಗವಂತ ನುಡಿದಂತಹ ವಾಕ್ಯಗಳು, ವಾಣಿಗಳು. ಅದು ಅವನಿಗೆ ಭಗವಂತ ಅಂತ ಗೊತ್ತೇ ಆಗಲಿಲ್ಲ. ಕೆಲವೊಮ್ಮೆ ದೇವರು ಅನುಗ್ರಹ ಮಾಡ್ತಾರೆ, ಅದು ಅನುಗ್ರಹ ಅಂತ ಗೊತ್ತಾಗದೆ ಆಗ್ರಹ ಅಂತ ತಿಳ್ಕೊಂಡು ಬಿಟ್ಟು ಹೋಗೋ ಮಂದಿ ಬಹಳ ಇದೆ. ಹೋದ್ರೆ ಹೋಗ್ಲಿ ಬಿಡಿ, ಹೋದ. ಇದು ಒಂದು ಉಪಕಥೆ. ಅದು ಶಿವನ ಕಾರುಣ್ಯ ಎಷ್ಟು. ಅವರಿದ್ದದ್ದು ಶಿವಾಲಯದಲ್ಲಿ. ಇವಾಗ ಆ ಕಥೆನ ಒಬ್ರಿಗೊಬ್ರು ಮಾತಾಡ್ಕೊಂಡ್ರು. ಶಿವ ಅಂದ್ರೆ ಅಂಥ ಕರುಣಾಳು, ಇಂಥ ಕರುಣಾಳು. ಅದರೊಳಗೊಬ್ಬ ಹರಿಕಥೆ ದಾಸ ಇದ್ದ, ನನ್ನಂಥವನು. ಅವನು ಈ ಕಥೆನ ಆ ಇಬ್ಬರಿಗೆ ಹೇಳ್ದ. ಅವನ ಹೆಸರು ಬೆಳ್ಳಯ್ಯ ಅಂತ. ಅಷ್ಟರೊಳಗೆ 3 ಜನದ ಕಣ್ಣು ಅತ್ಲಾಗಿತ್ಲಾಗಿ ನೋಡ್ತು. ದೊಡ್ಡ ನಂದಿ ನೋಡ್ತು. ಸಣ್ಣ ಪಿಂಡಿಕೆ ಈಶ್ವರ. ಅದೇನ್ರಿ ಅಷ್ಟು ದೊಡ್ಡ ನಂದಿ, ಇಷ್ಟು ಸಣ್ಣ ಲಿಂಗ? ಅಲ್ರಿ, ನಿಮ್ಮ ಊರಲ್ಲಿ ಎತ್ತು ಇರುತ್ತೆ, ಅದು ನಿಮ್ಗಿಂತ ದೊಡ್ಡದಿರುತ್ತೋ ಸಣ್ಣದಿರುತ್ತೋ ಲೆಕ್ಕ ಹಾಕಿ. ಯಾಕಂದ್ರೆ ಎತ್ತಿನ ಮೇಲೆ ನೀವು ಕುತ್ಕೋಬೇಕಾದ್ರೆ ನೀವು ಸಣ್ಣವರಾಗೇ ಇರಬೇಕು, ಎತ್ತು ದೊಡ್ಡದಾಗಬೇಕು. ಅದ್ರ ಹೆಸರು ಎತ್ತು ಅಂತ. ಎತ್ತು ಅಂದ್ರೆ ಲಿಫ್ಟ್. ನಿಮ್ಮನ್ನು ಮೇಲಕ್ಕೆ ಎತ್ತಿದ್ದರಿಂದ ಅದು ಎತ್ತು. ನೆಲಕ್ಕೆ ಬಿತ್ತುವ ಬೀಜವನ್ನು ಕಳೆಯೆತ್ತುವ ತನಕ ಅದು ಕೆಲಸ ಮಾಡುವುದರಿಂದ ಅದು ಎತ್ತು. ಎತ್ತು ಅಂದ್ರೆ ಲಿಫ್ಟ್ ಮಾಡೋದು ಒಂದು ಪ್ರಾಣಿಯಾಗಿರೋದ್ರಿಂದ ಅದ್ರ ಹೆಸರೇ ಎತ್ತು ಅಂತ. ನಮ್ಮ ಸಂಸ್ಕೃತ ಸಾಹಿತ್ಯ ಅತ್ಯದ್ಭುತವಾಗಿರ್ತಕ್ಕಂತಹ ಅರ್ಥಗಳನ್ನು ಹೊಂದಿದೆ. ಏನೋ ಅನರ್ಥವಾಗಿರ್ತಕ್ಕಂಥ ವಿಷಯ ಅದರಲ್ಲಿಲ್ಲ. ಕಮಲ ಅಂತ ಒಂದು ಹೂವಿದೆ, ಅದರ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಮಲ ಅಂದ್ರೆ ಕೊಳೆ, ಕ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ. ಕಹ, ಕೌ, ಕಂ, ಕೆ, ಕಾನ್ ಅಂತ ಬರುತ್ತೆ. ಕಹ ಅಂದ್ರೆ ಎಲ್ಲಿ? ಮಲ, ಕೊಳೆ. ಎಲ್ಲಿ ಕೊಳೆ ಅಂತ. ಸಂಸ್ಕೃತದಲ್ಲಿ ಮೊದಲನೆಯದು ಹಿಂದಾಗತ್ತೆ, ಹಿಂದಿನದು ಮೊದಲಾಗತ್ತೆ. ಹೆಂಗೆ ಅಂತ ನೋಡಿ. ಏಕಾದಶಿ ಅಂತ ಹೇಳ್ತೀರ ನೀವು. ಏಕ ಅಂದ್ರೆ 1 ಪ್ಲಸ್ ದಶ 10, ದ್ವಾದಶ 10, ತ್ರಯೋದಶ 10 ಅಲ್ವಾ? ಹಾಗೆ ಕಮಲ, ಏಕಾದಶ ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡಾಗ ಮೊದಲನೇದು ಆ ಕಡೆ ಆಗುತ್ತೆ, ಎರಡನೆಯದು ಈ ಕಡೆ ಆಗುತ್ತೆ. ಇಂತಹ ಎತ್ತು ಅಂದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಲಿಫ್ಟ್ ಮಾಡೋದು. ಕಮಲ, ಕೊಳೆ ಎಲ್ಲಿ? ಆ ಹೂವಿಗೆ ಕೊಳೆ ಎಲ್ಲಿ? ಆ ಹೂವಿನ ಹೆಸರು, ಅದರ ಅರ್ಥ, ಅದರ ಗುಣಗಾಂಭೀರ್ಯ ಆ ಹೂವಿನ ಹೆಸರಲ್ಲೇ ಅಡಗಿದೆ. ನೀರಜ, ನೀರಿನಲ್ಲಿ ಜನಿಸುವುದು ಕಮಲ. ಲಿಫ್ಟ್ ಮಾಡುವುದು ಎತ್ತು. ಬಸವಣ್ಣ, ಬಸವ ಅಂತ ಹೇಳಿದ್ರೆ ಬಸವ ಅಣ್ಣ ನಾವು ಸೇರಿಸ್ಕೊಂಡಿದ್ದು ಬಿಡಿ. ಬಸವ ಅಂತ ಹೇಳಿದ್ರೆ ಅವನು ಬಳಲೋದೇ ಇಲ್ಲ ಅಂತ. ಸುಸ್ತಾಗಲ್ಲ ಅವನಿಗೆ. ಬಸವಳಿದು ಬಿದ್ದ, ಸುಸ್ತಾಗಿ ಬಿದ್ದ. ಅದು ಸುಸ್ತಾಗಿ ಬೀಳೋದೇ ಇಲ್ಲ. ಎಷ್ಟು ಹೊರೆ ತಲೆ ಮೇಲಿಟ್ರು, ಬೆನ್ನ ಮೇಲಿಟ್ರು ಜಕ್ಕೋಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಸುಸ್ತಾಗಿದ್ರು ನಿಮಗೆ ಸುಸ್ತಾಗಲ್ಲ. ಯಾಕೆ ಅಂದರೆ ಇನ್ನೊಬ್ರಿಗೆ ಸುಸ್ತು ಮಾಡೋ ಅಷ್ಟು ತಾಕತ್ತು ನಿಮ್ಮಲ್ಲಿರೋದ್ರಿಂದ ನಿಮ್ಗೆ ಯಾಕೆ ಸುಸ್ತಾಗತ್ತೆ? ಕಷ್ಟ ಕೊಡೋದು, ಸುಸ್ತು ಮಾಡಿಸೋದು, ದುಃಖ ಕೊಡೋದು ಅದೆಲ್ಲ ನಿಮ್ಮ ಬ್ಯಾಂಕಲ್ಲಿ ಇದೆ. ಅದಕ್ಕಾಗಿ ನೀವು ಮ್ಯಾನೇಜರು, ಅದು ಆಗಿರೋದು, ಅದು ಹೋಲ್ಡರು. ನೀವು ಇನ್ನೊಬ್ರಿಗೆ ಹೋಲ್ಡರ್ ಕೊಟ್ಟೇ ಬಿಡ್ತೀರಾ. ಆ ಹೋಲ್ಡರ್ ಕೊಟ್ಟಾಗ ಆ ಕರೆಂಟ್ ಅವ್ರಿಗೆ ಹರಿದ್ರೆ ನಿಮ್ದೇನು ತಪ್ಪಿಲ್ಲ ಬಿಡಿ. ಇಂತಹ ಬಸವಣ್ಣ ನಂದಿ ಕಾಣಿಸ್ತು. ತುಂಬ ದೊಡ್ಡದು, ಎತ್ತರ. ಈ ಕದಂಬರ ರಾಜ್ಯದಲ್ಲಿ ಈ ಬನವಾಸಿಲೆಲ್ಲ ಇದೆ, ನೋಡ್ಕೊಂಬನ್ನಿ. ಅಷ್ಟು ದೊಡ್ಡ ನಂದಿ. ಆ ನಂದಿ ನೋಡಿದ್ರು. 3 ಜನರು ಹತ್ರ ಹೋದ್ರು. ಆಶ್ಚರ್ಯ ಅದು. ಆಶ್ಚರ್ಯ ಮತ್ತು ಆನಂದ ಅಂತ 2 ಸಂಗತಿಗಳಿದೆ. ಏನೇಳಿ? ಆಶ್ಚರ್ಯ ಅಂತ ಒಂದಿದೆ, ಆನಂದ ಅಂತ ಒಂದಿದೆ. ಆಶ್ಚರ್ಯಂ ಭಗವಾನ್ ವಿಷ್ಣು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಭಗವಂತನ ಒಂದು ಆಶ್ಚರ್ಯ ಅಂತ. ಆದರೆ ಲೌಕಿಕದ ಆಶ್ಚರ್ಯ ಅವನು ಅಲ್ಲ. ಅವನು ಆನಂದವೇ ಆಶ್ಚರ್ಯ, ಆಶ್ಚರ್ಯವೇ ಆನಂದ. ಆದರೆ ನಮ್ಮ ಜೀವನದಲ್ಲಿ ಆಶ್ಚರ್ಯ ಆನಂದ ಆಗಲಿಕ್ಕಾಗಲ್ಲ. ಏನು ಆಶ್ಚರ್ಯ?
ಆಶ್ಚರ್ಯ ಎಲ್ಲೆಲ್ಲಿ ಕಾಣುತ್ತೋ ಒಂದು ಕಾಲು ಹೊರಗಿಟ್ಕೋಬೇಕಾಗತ್ತೆ, ಒಂದು ಕಾಲು ಒಳಗಿಟ್ಕೋಬೇಕಾಗತ್ತೆ. ಅದಕ್ಕೆ ಆಶ್ಚರ್ಯ ಅಂತ ಹೇಳ್ತೀವಿ. ಏನಪ್ಪ ಅದರ ಅರ್ಥ? ಒಂದು ಸರ್ಕಸ್, ಆಶ್ಚರ್ಯ ಮತ್ತು ಆನಂದ ಅವೆರಡು ಬೇರೆನೆ. ಆಶ್ಚರ್ಯ ಆನಂದ ಆಗಲ್ಲ, ಆನಂದ ಆಶ್ಚರ್ಯವನ್ನು ವ್ಯಕ್ತಪಡಿಸೋಲ್ಲ. ಒಂದು ಸರ್ಕಸ್ ಕಂಪ್ನಿ ಬಂದಿತ್ತು ಆ ಊರಿಗೆ. ಏನು ಸರ್ಕಸ್ ಕಂಪ್ನಿ ಅಂತಂದ್ರೆ ಅದ ಹೆಸರೇ ಸರ್ಕಸ್ ಅಂತ. ಅಲ್ಲಿ ಹೋಗೋರು ಯಾರು? ಎಲ್ಲ ಮನುಷ್ಯರು. ಅಲ್ಲಿ ಸರ್ಕಸಲ್ಲಿ ಇರೋದು ಯಾವುದು? ಎಲ್ಲ ಮನುಷ್ಯರು ಇದ್ದ ಪ್ರಾಣಿಗಳು. ಪ್ರಾಣಿಗಳನ್ನು ಕುಣಿಸಿ ಆಡಿಸಿ ಜನರಿಂದ ದುಡ್ಡು ಮಾಡಿಸ್ಕೊಳ್ಳುವಂಥ ಅವು ಒಂದಿಷ್ಟು ಪ್ರಾಣಿಗಳು. ಅವರು ಪ್ರಾಣಿಗಳೇ ತಾನೆ ಅಲ್ಲಿರ್ತಾರೆ ಪಾಪ. ಅಂತಹ ಒಂದು ಸರ್ಕಸ್ ಬಂದಿತ್ತು. ನನಗೊಂದು ವಿಚಿತ್ರ ಅನ್ಸುತ್ತೆ ನೋಡಿ, ಸರ್ಕಸ್ ನೋಡೋಕ್ಕೆ 1,000 ರೂಪಾಯಿ 2,000 ರೂಪಾಯಿ ಅಥವಾ ಏನೋ ಟಿಕೆಟ್ ತೊಗೊಂಡು ಜನ ಹೋಗ್ತಾರೆ. ನೀವೆಲ್ಲರೂ ಒಂದು ಕಡೆ ಡ್ಯಾನ್ಸು ಹಾಡು ಹೇಳ್ರಿ, ಯಾವುದೇ ಪ್ರಾಣಿಗಳು ಟಿಕೆಟ್ ತೊಗೊಂಡು ನಿಮ್ಮನ್ನು ನೋಡಕ್ಕೆ ಬರಲ್ಲ ನೋಡಿ. ಇದೇ ಆಶ್ಚರ್ಯ ಅಲ್ವಾ? ಇಲ್ಲಿ ತನಕ ಎಲ್ಲರೂ ಸರ್ಕಸ್ಸಿನ ಪ್ರಾಣಿಗಳನ್ನು ನೋಡೋಕ್ಕೆ ದುಡ್ಡನ್ನು ಚೆಲ್ಲಿ ಟಿಕೆಟ್ ಹರ್ಕೊಂಡು ನೀವೆಲ್ಲಿ ಹೋಗ್ತೀರಿ? ನೀವೆಲ್ಲಾದರೂ ಒಂದು ಕಾರ್ಯಕ್ರಮ ಕೊಟ್ಟರೆ ಅಥವಾ ಹಾಡೋ ಡ್ಯಾನ್ಸೋ ಏನೋ ಕೊಟ್ಟರೆ ನಿಮ್ಮನ್ನು ನೋಡೋಕ್ಕೆ ಪ್ರಾಣಿಗಳೆಂದಾರು ಬಂದಿದ್ದಾವ? ಯಾಕೆ ಬಂದಿಲ್ಲ ಅಂದರೆ ಅವಕ್ಕೆ ಗೊತ್ತು, ನಮಗಿಂತ ಹುಚ್ಚು ಪ್ರಾಣಿಗಳು ನೀವು, ನಿಮ್ಮನ್ನು ನೋಡುವ ಅಗತ್ಯ ನಮಗಿಲ್ಲ ಅಂತ. ಹಾಗೆ ಇಬ್ಬರು ಗಂಡ ಹೆಂಡತಿ ಟಿಕೆಟ್ ತೊಗೊಂಡು ಬಂದರು, ಮುಂದೆ ಕೂತಿದ್ರು. ಆಶ್ಚರ್ಯವೇ ಮೊದಲ ದೃಶ್ಯ. ಇದ್ದಕ್ಕಿದ್ದಾಗೆ ಆ ಸ್ಟೇಜಿನ ಮಧ್ಯೆ ಒಂದು ಡಬ್ಬಿ ಓಪನ್ ಆಯಿತು. ಆಶ್ಚರ್ಯ, ಡಬ್ಬಿ ಓಪನ್ ಆಯಿತು. ಬಾಕ್ಸ್ ಅದರಿಂದ ಒಂದು ದೊಡ್ಡ ಮುಖದ ಹುಲಿ ಹೊರಗೆ ಬಂದು ಮಾಡ್ತು. ಹೆಂಡತಿ ಎದೆ ಮೇಲೆ ಕೈ ಇಟ್ಕೊಂಡ್ರು, ಗಂಡನ ಕಡೆ ತಿರುಗಿದ್ಲು. ನಾನು ಬಡ್ಕೊಂಡು ಇಲ್ಲ, ಮೊದಲನೇ ಸೀಟ್ ಬೇಡ ಅಂತ ಬುದ್ಧಿ ಇದೆಯಾ ನಿಮಗೆ? ಅವ್ರು ಹೇಳಿದ್ರು, ನಾನು ಈ ಊರಿನ ದೊಡ್ಡ ಆಫೀಸರು, ಹಿಂದುಗಡೆ ಕೂತ್ಕೊಂಡ್ರೆ ಜನ ತಪ್ಪು ತಿಳ್ಕೊತಾರೆ ಕಣೆ, ಅದಕ್ಕೆ ಮುಂದಿನ ಸೀಟಿನ ಟಿಕೆಟ್ ತೊಗೊಂಡಿದ್ದೀನಿ. ನಿಮ್ಮ ಮುಖಕ್ಕೆ ಬೆಂಕಿ ಹಚ್ಚ, ನಿಮಗೇನು ಗೊತ್ತು? ಹೋದ 2 ತಿಂಗಳ ಕೆಳಗೆ ಪೇಪರ್ ಓದಿದ್ದೆ, ಟಿ ವಿಲೂ ನೋಡಿದ್ದೆ, ಯಾವುದೋ ಸರ್ಕಸ್ ಕಂಪ್ನಿಲಿ ಇದಕ್ಕಿದ್ದಂಗೆ ಸ್ಟೇಜಿಂದ ಹುಲಿ ಹಾರಿ ಯಾರ್ದೋ ಕುತ್ತಿಗೆನ ಮುರಿದು ಹಾಕ್ತು ಅಂತ, ನಿಮ್ಮ ತಲೆ ಕುಟ್ತು ಅಂತ ಅವಳು ಎದ್ದು ಹೊಟ್ಟೋಗ್ಬಿಟ್ರು. ಆಶ್ಚರ್ಯ ಓಡಿಸುತ್ತದೆ, ಆನಂದ ಕೂಡಿಸುತ್ತದೆ. ಯಾವುದು ಆನಂದ? ಬ್ರಹ್ಮ ಆನಂದ ನೋಡಿ. ಆ ಓಹಾ ಓಹಾ ಹೋ ಅಹಮನ್ ಅಹಮನ್ ಅಹಮನ್ನಂ ಓಂ ಶಾಂತಿ ಶಾಂತಿ ಶಾಂತಿ. ಆನಂದ ನಿಮ್ಮನ್ನು ಎಲ್ಲೋ ಓಡಾಡ್ದಂಗೆ, ತಲೆನೂ ಓಡಾಡಿಸಲ್ಲ, ಕಣ್ಣನ್ನು ಓಡಾಡಿಸಲ್ಲ, ಕಿವಿನೂ ಓಡಾಡಿಸಲ್ಲ. ಉನ್ಮೇಲನ ನೇತ್ರದಲ್ಲಿ ಸಮಾಧಾನವಾಗಿ ಒಂದು ಕಡೆ ಕೂಡಿಸೋದಕ್ಕೆ ಆನಂದ ಅಂತಾರೆ. ಆಶ್ಚರ್ಯಕ್ಕೆ ಒಂದು ಕಾಲು ಅತ್ಲಗೆ, ಒಂದು ಕಾಲು ಇತ್ಲಗೆ. ಯಾಕಂದರೆ ಯಾವ ಥರ ಆಶ್ಚರ್ಯ ಬರುತ್ತೋ ಗೊತ್ತಿಲ್ಲ. ಇಂಥ ಆಶ್ಚರ್ಯಗಳು ಬಂದರೆ ಓಡೋಗೋಕ್ಕೆ ಒಂದು ಕಾಲು ಹೊರಗಿರಲೇಬೇಕಾಗತ್ತೆ. ಇಂತಹ ಆಶ್ಚರ್ಯ ಈ 3 ಜೀವನದೊಳಗೆ ನಡೆಯಿತು. ಅವರನ್ನು ನೋಡಿದ್ರು, ಆಶ್ಚರ್ಯ ನೋಡಿದ್ರು. ಅಬ್ಬಬ್ಬಬ್ಬಬ್ಬ ಎಷ್ಟು ದೊಡ್ಡ ನಂದಿ! ಆ ನಂದಿಗೆ 2 ಮೂಗಿಗೆ 2 ಹೊಳ್ಳೆ ಇತ್ತು. ಆ ಹೊಳ್ಳೆನ ಹೀಗೆ ನೋಡಿದ್ರು. ಅದು ಹೋಲ್, ತೂತು. ಎಲ್ಲಾದರೂ ಒಂದು ತೂತಿತ್ತು ಅಂದರೆ, ಎಲ್ಲಾದರೂ ಹೋಲ್ ಇತ್ತಂದರೆ ಮಂದಿ ಅಲ್ಲಿ ಹೋಗಿ ಬಗ್ಗು ನೋಡ್ತಾರೆ ನೋಡಿ. ಇದೊಂದು ಜನರದೊಂದು ವಿಚಿತ್ರ ಕಾನ್ಸೆಪ್ಟ್. ಏನಂದರೆ ಎಲ್ಲಿ ತೂತಿದೆ ಅಲ್ಲಿ ಅವ್ರ ಕಣ್ಣು ಎಷ್ಟುದ್ದ ಒಳಗೋಗುತ್ತೋ ಅಷ್ಟುದ್ದನೂ ನೋಡೋದು. ಯಾಕೆ ಅಂದರೆ ಆ ತೂತೊಳಗೆ ಏನಿದೆ, ಏನೈತಿ ಅಂಥದ್ದೇನೈತಿ. ಯಾಕಂದರೆ ಕ್ಯೂರಿಯಾಸಿಟಿ. ಹಾಗಾಗಿ ಆ ತೂತೊಳಗೆ ಹಿಂಗೆ ನೋಡ್ದ. ಆ ತೂತಲ್ಲಿ ಸೂರ್ಯನ ಬೆಳಕು ಎಷ್ಟು ಬಿದ್ದಿತ್ತು ಅಷ್ಟೇ ಕಾಣಿಸ್ತು, ಮತ್ತಷ್ಟು ಒಳಗೆ ಕಾಣಲಿಲ್ಲ. ಯಾಕೆ ಅಂದರೆ ಅಲ್ಲಿ ಗೆಹರ, ಆಳ, ಅಲ್ಲಿ ಕತ್ತಲಿತ್ತು. ಜನಕ್ಕೆ ಬೆಳಕು ಎಷ್ಟು ಬಿದ್ದಿದೆಯೋ ಅಷ್ಟು ಸಾಕಾಗಲ್ಲ, ಮತ್ತಷ್ಟು ಒಳಗೆ ನೋಡಬೇಕು. ಅಲ್ಲೇನಿದೆ ಒಳಗೆ, ಕತ್ಲೊಳಗೂ ಹೋಗಬೇಕು. ಅಂದರೆ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತಾರೆ ಅಲ್ವಾ? ತಮಸ್ಸಿನಿಂದ ಬೆಳಕಿನೆಡೆಗೆ ಹೋಗಬೇಕು ಅಂತ. ಆದರೆ ಇವರು ಬೆಳಕು ಎಷ್ಟು ಬಿದ್ದಿದೆಯೋ ಅಷ್ಟು ಸಾಲದು, ಬೆಳಕಿನಿಂದ ಮತ್ತೆ ಕತ್ತಲೆಡೆಗೆ ಹೋಗಬೇಕು. ಹಿಂಗೆ ಅವ್ರೇನು ಮಾಡಿದ್ರು, ಹಿಂಗೆ ನೋಡಿದ್ರು, ಏನೋ ಕಾಣಲಿಲ್ಲ. ಅವನಂದ ಒಬ್ಬ ಇದು ಕೆಂಪಯ್ಯ ಅಂತ ಒಬ್ಬನಿದ್ದಾನೆ,
ಆ ಕೆಂಪಯ್ಯ ಅನ್ನೋನು ಬಹಳ ಆಸಕ್ತಿ ಅವನಿಗೆ. ಅವ್ನು ನೋಡೋಕ್ಕೂ ಕೆಂಪು ಚೆನ್ನಾಗಿದ್ದ. ಇವನು ಕರಿಯಪ್ಪ ಅನ್ನೋನು ಕರ್ಗೆ ಇದ್ದ. ಇವನು ಬೆಳ್ಳಪ್ಪ ಅನ್ನೋನು ಬೆಳ್ಳಯ್ಯ ಅನ್ನೋನು ಬೆಳ್ಳಗಿದ್ದ. ನೋಡಕ್ಕ ಅವ್ರ ಹಿಂದಿನ ಕಾಲದಲ್ಲಿ ಅವ್ರು ಹೆಂಗೆ ಇರ್ತಿದ್ರು ಹಂಗೆ ಜನ ಹೆಸರು ಇಟ್ಬಿಡೋರು. ಕಪ್ಪಗಿದ್ರೆ ಕಪ್ಪ ಕರಿಯಪ್ಪ, ಕೆಂಪಿದ್ರೆ ಕೆಂಪಯ್ಯ, ಆಮೇಲೆ ಬೆಳ್ಳಗಿದ್ರೆ ಬೆಳ್ಳಯ್ಯ, ಹಿಂಗೆ ಹೆಸರು ಇಟ್ಬಿಡೋರು. ಅವ್ರು ನೋಡಿ ಅವರ ಗುಣ ಧರ್ಮಕ್ಕೆ ತಕ್ಕಂಗೆ ಹೆಸರಿಡ್ತಿದ್ರು. ಈಗ ರಾಮ ಅಂತ ಹೆಸರಿಡ್ತಾರೆ, ಅವ್ನು ಯಾರ್ಯಾರ್ದೋ ಹೆಂಡ್ತಿನೆಲ್ಲ ಹೊತ್ಕೊಂಡ್ ಬಂದಿರ್ತಾನೆ. ಇನ್ಯಾರ್ದೋ ರಾವಣ ಅಂತ ಹೆಸರಿಡ್ತಾರೆ, ಪಾಪ ಒಂದೇ ಹೆಂಡತಿ ಜೊತೆ ಸಾಯ್ತಿರ್ತಾನ. ಇದೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಹೆಸರುಗಳು. ಹಿಂದಿನವ್ರು ಹಂಗಲ್ಲ, ಅವರ ಗುಣಧರ್ಮಗಳನ್ನು ನೋಡಿ ಅವ್ರಿಗೆ ಆ ಹೆಸರಿಡೋರು, ಕಡೆ ತನಕ ಅವ್ರು ಹಾಗೆ ಇರೋರು. ಅದಕ್ಕೆ ವರ್ಣ ವ್ಯವಸ್ಥೆ ಅಂತ ಹೇಳ್ತಾರೆ. ಇವನೇನು ಮಾಡ್ದ ಕೆಂಪಯ್ಯ, ಆ ತೂತೊಳಗೆ ಕಣ್ಣು ಎಷ್ಟುದ್ದ ಒಳಗೋಯ್ತು ಅಷ್ಟುದ್ದ ನೋಡ್ದ. ಮುಂದೇನು ಕಾಣಲಿಲ್ವಲ್ಲ, ಬೆರಳನ್ನು ಒಳಗೆ ಇಟ್ಟ. ಎಷ್ಟು ಆಳವಾಗಿದೆ ನೋಡೋಣ ಅಂತ. ಅದು ತೂತು ಇದ್ದಿದ್ದರಿಂದ, ಪುರಾತನ ಗುಡಿ ಆಗಿದ್ದರಿಂದ ಒಂದು ಕೆಂಪು ಚೇಳು ಆ ತೂತೊಳಗೆ ಹೋಗಿ ಕೂತ್ಕೊಂಡಿತ್ತು. ಪಾಪ ಅದಕ್ಕೆ ಮನೆ ಇಲ್ಲ, ಮಠವಿಲ್ಲ. ನಮಗೆ ಮಠ ಇದೆ, ಮನೆ ಇದೆ, ಅದಕ್ಕೆ ಎರಡೂ ಇರಲಿಲ್ಲ. ಅದು ಬಸವಣ್ಣನ ಮೂಗಲ್ಲಿ ಹೋಗಿ ಕೂತಿತ್ತು. ಇದ್ದಕ್ಕಿದ್ದಾಗೆ ಒಂದು ಯಾವುದೋ ಗನ್ ಒಳಗೆ ಬಂದಂಗೆ ಆಯ್ತು ಅದಕ್ಕೆ. ನೋಡ್ತು, ಡೇಂಜರ್ ನನ್ನ ಹತ್ರ ಬರ್ತಾ ಇದೆ, ಈಗ ನಾನು ಬಿಡಬಾರ್ದು ಅಂಥೇಳಿ ಸ್ವಾಟ್ ಅಂಥೇಳಿ ತನ್ನ ಬಾಲದಿಂದ ಕೊಂಡಿಯಿಂದ ಹೊಡಿತಾ ಬೆರಳಿಗೆ. ಅಲ್ರಿ, ಚೋಳು ಕಚ್ಚಿಸ್ಕೊಂಡ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಕಚ್ಚಿಸ್ಕೊಂಡವ್ರು ಕೇಳಿ. ಲಬ 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 24 hours ಅದು ಏನು ನೋವಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ನಮ್ಗೆ ಅದು ಅನುಭವ ಆಗೋದು ಬೇಡ. ಅವನು ಸೊಟ್ಟ ಅಂತ ಹೊಡಿತು. ಕೆಂಪು ಚೋಳು ಬೇರೆ, ಅದು ಕಪ್ಪು ಚೋಳು, ಕೆಂಪು ಚೋಳು, ಮಂಡ್ರಗಪ್ಪೆ ಅಂತ 3 ಟೈಪ್ ಇರ್ತಾವ. ಅದರಲ್ಲಿ ಕೆಂಪು ಚೋಳು ಬಹಳ ತೀಕ್ಷ್ಣ. ಹೊಡಿತು. ಹೊಡೆದ ತಕ್ಷಣ ಅವನಿಗೆ ಹತ್ಕೊಂತು ನೋಡ್ರಿ, ಉರಿ ಹತ್ಕೊಂಡ್ಬಿಡ್ತು. ಹೆಂಗೆ ಕಿರಿಚ್ಬೇಕಾಗಿತ್ತಲ್ವ ಅವನೇನು ಮಾಡ್ದ, ಬೆರಳನ್ನು ಹೊರಗೆ ತಗೊಂಡು ಆಹಾ ಅದ್ಭುತ, ಆನಂದ, ಪರಬ್ರಹ್ಮಾನಂದ, ಎಂತಹ ಸಂತೋಷವಾಗ್ತಾ ಇದೆ, ಎಂತಹ ಸಂತೋಷವಾಗ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂದ. ತಡ್ಕೊಳಕ್ಕಾಗತ್ತಾ ನೋವು? ಈ ಅಣ್ಣವನು ಇವನಿಂದಲ್ಲ ಕರಿಯಪ್ಪ, ಲವ್ ಕೆಂಪಯ್ಯ ಏನಾದು ಹೇಳು, ಒಳಗೆ ಏನಿತ್ತು ಅಂತ ಕೇಳ. ಹೇಳಕ್ಕಾಗಲ್ಲ, ಅನುಭವಿಸಿಯೇ ತಿಳ್ಕೋಬೇಕು. ಅದ್ಭುತ ಅದ್ಭುತ. ಏನು ಅದ್ಭುತ ಅಂದ. 4 ಮುಖ ಕಾಣಿಸ್ತು. ಹಿಂಗೊಂದು ಹಿಂದು. ತಮ್ ನಮ್ ಮನವು ಮಿಡಿಯುತ್ತಿದೆ, ಸೋತಿದೆ ಅಂತ ಸರಸ್ವತಿ ವೀಣೆ ನುಡಿಸ್ತಿದ್ಲು ಅಂತ. ಹೌದಾ? ಬ್ರಹ್ಮ ಕಾಣಿಸ್ಬಿಟ್ನ. ಇನ್ನೇನು, ಕಡದ ಮೇಲೆ ಸೃಷ್ಟಿ ಆಯ್ತಲ್ಲ, ನೋವು ಕಾಣದೆ ಇನ್ನೇನಾಗುತ್ತೆ. ತಮ್ ನಮ್ ಅಂದ್ರೆ ಚೇಳು ಕಚ್ಚಿದಾಗ ಠ್ಯೂ ಅಂತ ಈ ಕಿವಿನ ಗುಳ್ಳೆದಾಗ ಟೌ ಅಂತ ಹೊಡಿತು ನೋಡಿ, ಹಂಗೆ ಹೊಡಿತಿತ್ತು. ಅವಾಗ ಸಟ್ ಅಂತ ಹೊಡೆದು ಬಿಟ್ಟಿತ್ತದು. ಆವಾಗ ಇವನ್ ಕರಿಯಪ್ಪ ಏನಂದ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಎಂಥ ಪುಣ್ಯ ಮಾಡಿದ್ದಿ ಕೆಂಪಯ್ಯ, ಎಲ್ಲ ಮೊದಲು ನಿನಗಾಗ್ತಾವ, ಯಾರನ್ನೇ ನನಗೆ ಗೊತ್ತು. ಅದಕ್ಕೆ ನಾ ಏನು ಮಾಡ್ಬೇಕು, ನಾನು ಇಟ್ಟೇ ಬಿಡ್ಲಿ ಏನು ಒಳಗೆ ಅಂದ. ಇಟ್ಟೇ ಬಿಡು ಅಂದ. ಅವ ಏನು ಮಾಡ್ದ, ಇವನ್ಕಿಂತ ಸ್ಪೀಡಾಗಿಟ್ಟ. ಯಾಕಂದ್ರೆ ನಾವು ನಿಧಾನಕ್ಕಿಟ್ಟಾಗಲೇ ಇಷ್ಟೊಂದು ಬ್ರಹ್ಮಾನಂದ, ಆದರೆ ಸ್ಪೀಡಾಗಿಟ್ಟರೆ ಇನ್ನೆಷ್ಟು ಬ್ರಹ್ಮಾನಂದ. ಸ್ವಲ್ಪ ಸ್ಪೀಡ್, ಒಂದು ಸ್ವಲ್ಪ 200 ಕಿಲೋಮೀಟ್ರಿಗೆ ಬಂದ. ಹಿಂಗಿಟ್ಟ. ಚೋಳು ಮತ್ತೆ ಬಂತಲ್ಲಪ್ಪ, ಇದ್ಯಾವುದಿದು ಅಂತಂದು ಈ ಸಲ ಬಿಡಬಾರ್ದು ಹೇಳಿ ಅವನಿಗೆ ಸೊಟ್ ಅಂತ ಹೊಡೆದಿತ್ತು, ಇವನಿಗೆ ಸಟ್ ಅಂತ ಹೊಡೆದಿತ್ತು. 2 ಸಲ ಇಕ್ಕಿತು. 2ನೇವಲ್ಲ 2 ಸಲ ಇಕ್ಕಿತು. ಹತ್ತು ನೋಡ್ರಿ ಇವನಿಗೆ ಮರಣ. ಧಗ ಘಟಂ ಬರೆಸಿದಂಗೆ ಆಗ್ಬಿಡ್ತು. ಅವನಿಗೆ ವೀಣೆ ಬರೆಸಿದ ಮೇಲೆ ಇಲ್ಲಿ ಘಟಂ ಬರೆಸ್ಬೇಕಲ್ಲ. ಘಟಂ ಅಂದರೆ ಒಂದು ನಮ್ಮ ಇದು ಶರೀರದಕ್ಕೆ ಹೊಟ್ಟೆ ಮುಂದಿಕೊಂಡು ಟಮ್ ಅಂತ ಬರೆಸ್ತಿರ್ತಾರೆ. ಇದು ದಕ್ಷಿಣಾದಿ ಒಳಗೆ ಹಂಗೆ ಢಮಂಡ ಉರಿ ಹತ್ತಿ ಬಿಡ್ತು ಅವನಿಗೆ. ಅವನೇನು ಮಾಡ್ದ, ಕಡಕಡ ವೀರಭದ್ರ. ಇವನು ಲಾಸ್ಟಿಗೆ ಪಾಪ ಬೆಳ್ಳಯ್ಯ ಇದ್ನಲ್ಲ, ಅವನು ಏನಾಯ್ತು ನಿನಗೇನು ಕೇಳಿದ, ನಿನಗೇನು ಕಾಣಿಸ್ತು ಅಂದ. ಖಡಖಡ ವೀರಭದ್ರ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ಅಂದವಾಗಿ ಬಿಡದ ದಿವಾರಾತ್ರಿ ಬಂದು ಸ್ಟಾರ್ಟ್ ಮಾಡ್ದ ವೀರಭದ್ರನ ಕಡಾಯಿ. ಅಂದ್ರೆ 2 ಸಲ ಹೊಡೆದಿದ್ರಿಂದ ರಣರುದ್ರ ಭಯಂಕರ ನೋವು. ಕೆಂಜಡಗಳ ಶಿವ
ಮೈ ತುಂಬ ಹಾವು. 4 ಜನ ಪಾರ್ವತಿಯರು ಕಂಡ್ರೋದು ಬಿಟ್ಟ. ಪಾಪ ಶಿವನಿಗೆ ಒಬ್ಬಳೇ ಧರ್ಮಪತ್ನಿ 4 ಜನ ಕಾಣಿಸಿದ್ರು ಅಂತ ಹೇಳದ್ನಲ್ಲ, ಇದೆಂಥ ಆದ್ರಿ, ಇದ್ಯಾಕೆ ಹಿಂಗೆ ಅನ್ಲಿಕ್ಕತ್ತಿ ಅಂದವ ಈ ಬೆಳ್ಳಯ್ಯ. ಇದು ಸೀದಾ ಹೋಗಿ ಪರಮಾತ್ಮನ ಪಾದಕ್ಕೆ ಮುಟ್ಟಕ್ಕೆ ಹೋಗಿ ಅವನ ಕಣ್ಣಿಗೆ ಮುಟ್ಟಿಬಿಡ್ತು. ಕಣ್ಣಿಗೆ ಮುಟ್ಟಿದ ತಕ್ಷಣ ಆನಂದ ಅಡರಿದೆ. ಯಾಕೆಂದ್ರೆ ದಿವ್ಯ ಚಕ್ಷೋಹೋ ಉನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅವನು ಬರೀ ನಮ್ಮ ಕಣ್ಣು ಬೆರೆತರೆ ಗುರುವಿನ ಅನುಗ್ರಹ ಆಗತ್ತೆ ಅಂತಾರೆ. ಜಗದ್ಗುರುವಾಗಿರ್ತಕ್ಕಂಥ ಪರಮೇಶ್ವರನ ಕಣ್ಣನ್ನು ಮುಟ್ಟಿದ ಮೇಲೆ ಇದು ಎಷ್ಟು ಅಲ್ಲಾಡಬೇಕು. ಪಾಪ ಬೆಳ್ಳಯ್ಯ ತುಂಬಾ ಒಳ್ಳೆಯವನು. ಅವನೇನು ಮಾಡ್ದ, ಅವನಿಗೆ ಚತುರ್ಮುಖ ಬ್ರಹ್ಮ, ಇವರಿಗೆ ಸ್ವಯಂ ರುದ್ರ. ಹೇ ಬಸವಣ್ಣನ ಮೂಗಿನ ಥೂತೆ, ನನಗೇನು ತೋರಿಸುತ್ತೆ ಅಂತ ಅವನು ಜೋರಾಗಿಟ್ಟ. ಇಟ್ಟ ಮೇಲೆ ಇಂದಿರಾರಮಣ ಗೋವಿಂದ ಅಂತ ನೆಗದಿ ಬಿದ್ದ. ಯಾಕಂದ್ರೆ ಸ್ವಾಟ್ 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 ಅಂತ 3 ಸಲ ಹೊಡೆದು ಬಿಡುತ್ತೆ. ಅವನಿಗೆ ಅವನ ಮುಂದೆ ಅವನಿಗೆ ಹೇಳಕ್ಕೆ ಯಾರು ಇಲ್ವಲ್ಲ. ಈ ಪ್ರಪಂಚ ಹಿಂಗದೆ ನೋಡಿ. ಮೊದಲನೆಯವನಿಗೆ ನೋವಾದ್ರೆ ಅದನ್ನ ಎರಡನೆಯವನಿಗೆ ಹಂಚಿದ 2 ಬಾರಿ, ಆ ನೋವನ್ನು 2 ಬಾರಿ ಹಂಚಿದ. ಎರಡನೆಯವನಿಗೆ ನೋವಾಯ್ತಲ್ಲ, ಅದನ್ನ 3 ಪಟ್ಟು ಇವನಿಗೆ ಕೊಟ್ಟ. ಅರ್ಥ ಏನು ಗೊತ್ತಾ? ಮೊದಲನೆಯವನ ಹೆಸರು ಕೆಂಪಯ್ಯ ಅಂತ. ಕೆಂಪಯ್ಯ ಅಂದ್ರೆ ಕೆಂಪು ಬಣ್ಣ ಅಂತ, ರೆಡ್. ಅದು ರಾಜಸ ಗುಣ. ರಾಜಸ ಗುಣದ ಮಾನವರು ಏನು ಮಾಡ್ತಾರೆ, ಅವ್ರ ಸುಖನ ಹಂಚಕ್ಕೆ ಹೋಗಲ್ಲ. ಅವ್ರಿಗೆ ದುಃಖ ಬಂದರೆ ಅದು 2 ಪಟ್ಟು ದುಃಖವನ್ನು ಟ್ರಾನ್ಸ್ಫರು ಕಪ್ಪು ಜನಕ್ಕೆ ಮಾಡ್ತಾರೆ, ಅಂದರೆ ತಮೋ ಜನಕ್ಕೆ ಮಾಡಿಬಿಡ್ತಾರೆ. ತಮೋ ಜನಕ್ಕೆ ಟ್ರಾನ್ಸ್ಫರ್ ಆಯಿತು ಅದು ಅಂದರೆ ಅವ್ರು ಸುಮ್ಮನಿರಲ್ಲ, ಅದನ್ನು 3 ಪಟ್ಟು ಸಾತ್ವಿಕ ಜನಕ್ಕೆ ಅದನ್ನು ಹಂಚಿಬಿಡ್ತಾರೆ. ಅಂದರೆ ಆ ಮೊದಲನೇ ಆ ಕೆಂಪು ಜನರಿದ್ರಲ್ಲ, ಕೆಂಪು ಜನರು, ಕೆಂಪು ಕೋತಿಗಳು ನಮಗಿಂತ ಕೆಂಪಗಿದಾರಲ್ಲ, ಕೆಂಪು ಜನಾಂಗ, ಅವರಿಗೆ ಮೊದಲು ರೋಗ ಬಂತು. ಅವರು ದ್ವಿಗುಣ ಮಾಡಿ ಕಪ್ಪು ಜನಕ್ಕೆ ಹಂಚಿದರು. ಕಪ್ಪು ಜನರು ಅದನ್ನು 3 ಪಟ್ಟು ಮಾಡಿ ಮಲ್ಟಿಪ್ಲೇ ಮಾಡಿ ಬೆಳ್ಳಗಿನ ಜನಕ್ಕೆ ಹಂಚಿದ್ರು. ಅಂದರೆ ಸತ್ವ ಗುಣದ ಜನರಿಗೆ ಹಂಚಿದ್ರು. ಅಂದರೆ ಸಾವು ನೋವುಗಳು ಅತ್ಯಧಿಕವಾಗುತ್ತದೆ. ಅದಕ್ಕೇನು ಮಾಡಬೇಕು? ನಮಗೆ ನೋವಾದರೆ ನಾವು ತಡ್ಕೊಂಡಾಗ ಅಲ್ಲಿಗೆ ಮುಗಿದು ಹೋಗುತ್ತೆ. ಇದು ಮುಗಿಸುವ ವಿಚಾರ ಇಲ್ಲ ಜನಕ್ಕೆ, ಅದನ್ನು ಬೆಳೆಸೋ ವಿಚಾರ. ನಾವು ಬೆಳೆಸಬೇಕಾಗಿತ್ತು ಹಣ್ಣನ್ನು, ಹಣ್ಣಿನ ಮರವನ್ನು, ಹೂವಿನ ಮರವನ್ನು. ಅದು ಯಾರಿಗೆ ಬೇಕಾಗಿದೆ? ಯಾರಿಗೂ ಬೇಕಾದ್ದಿಲ್ಲ. ಅದೆಲ್ಲ ಒಳ್ಳೆಯದನ್ನು ನೋಡಿಯೂ ಅಭ್ಯಾಸವಿಲ್ಲ, ಒಳ್ಳೆಯದನ್ನು ಮಾತಾಡಿಯೂ ಅಭ್ಯಾಸವಿಲ್ಲ, ಒಳ್ಳೆಯದನ್ನು ಕೇಳಿಸಿಕೊಂಡು ಅಭ್ಯಾಸವಿಲ್ಲ. ತಿಂದ ಮನೆಗೆ ಜಂತ ಎಣಿಸುವ ಜನರು ನಾವು. ಜನಾರ್ದನ ನಮ್ಮನ್ನು ಪೊರೆವನೇ. ತಿಂದ ಮನೆಗೆ ಜಂತ ಎಣಿಸುವ ಜನರು ನಾವು. ಜನಾರ್ದನ ನಮ್ಮನ್ನು ಪೊರೆವನೇ. ಒಂದು ತುತ್ತು ಅನ್ನ, ಒಂದು ಬಿಂದು ತೀರ್ಥ ನೀರನ್ನು ಕೊಟ್ಟವರನ್ನು 7 ಜನ್ಮ ತನಕ ಮರೆಯಬಾರದು. ಹಾಗಾಗಿ ಸತ್ವಗುಣಗಳು, ರಜೋಗುಣ, ತಮೋಗುಣ ಅಂತ 3 ವಿಭಾಗ. ಇದರಲ್ಲಿ ರಜೋಗುಣ ಅಂದರೆ ಆಶೆ, ಆಕಾಂಕ್ಷೆಗಳು. ತಮಗೆ ಸಿಕ್ಕ ನೋವನ್ನು ತಮೋ ಗುಣದವರಿಗೆ ಕೊಟ್ಟು ಬಿಡ್ತಾರೆ. ತಮೋ ಗುಣದವರು ಅಂದರೆ ರಾಹು, ಕಪ್ಪು ಬಣ್ಣ. ಅದು ಏನು ಮಾಡುತ್ತೆ? ಸತ್ವಗುಣದ ಮೇಲೆ ತನ್ನೆಲ್ಲ ದೌರ್ಬಲ್ಯಗಳನ್ನು, ದುರ್ವಿಚಾರಗಳನ್ನು ಚೆಲ್ಲುತ್ತೆ. ಬೆಳ್ಳಗೆ ಇದ್ದಿದ್ದರಿಂದ ಅದು ಕಪ್ಪಾದಂತೆ ಆಗುತ್ತದೆ. ಆದರೆ ಪರಮೇಶ್ವರನು ನಮ್ಮನ್ನೆಲ್ಲ ನೋಡ್ತಾ ಇರ್ತಾನೆ. ಈ ಕಥೆಯ ಮೂಲಕ ತಿಳ್ಕೊಬೇಕಾದ್ದು ನಾವಿಷ್ಟೇ. ನಮ್ಮ ದುಃಖವನ್ನು 2 ಪಟ್ಟು ಮತ್ತೊಬ್ಬರಿಗೆ ಹಂಚಬಾರ್ದು. ನಮಗೆ 2 ಪಟ್ಟು ದುಃಖ ಆಗಿದ್ರೆ ಅದು 3 ಪಟ್ಟು ಮಾಡಿ ಪಾಪ ಒಳ್ಳೆಯ ಜನಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದೇನೆ. ಕಥಾ ಸಂಗಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ಅನಂತಾನಂತ ಆಶೀರ್ವಾದಗಳು.